ಹೋಟೆಲ್ ಅವರು ನಮ್ಮ ಕಸ್ಟಮರ್ ಬೇಸ್ ಅಲ್ಲಿ ಹೇಳೋದಾದ್ರೆ ಕಂಪ್ಲೀಟ್ಲಿ 100% ಸೇವ್ ಇರೋರು ಜಾಸ್ತಿ ಜನ ಇದ್ದಾರೆ. ಆಕ್ಚುಲಿ ಒಂದ್ ತಗೊಂಡ್ ಹಾಕೊಂಡವರು ಒಂದು 10-15 ವರೆಗೂ ಹೋಗಿದ್ದಾರೆ. 15 ದೋಸೆಯಿಂದ ಹಿಡಿದು ಕಂಪ್ಲೀಟ್ ಲೇ ಟು ಝೆಡ್ ಸಾಂಬಾರ್ಗಂತ ಒಂದು ಮತ್ತೆ ರೈಸ್ ಐಟಮ್ಸ್ ಗಂತ ಒಂದು ಈ ತರ ದೊಡ್ಡ ಹೋಟೆಲ್ ಒಂಥರ ಚಿಕ್ಕ ಹೋಟೆಲ್ ಒಂಥರ ಎಲ್ಲರಿಗೂ ತುಂಬಾ ಸೇವ್ ಆಗಿದೆ. 1000 ಜನಕ್ಕೆ ಅಡಿಗೆ ಮಾಡ್ತೀರಂದ್ರೂ ಕೂಡ ಒಂದೇ ಮಾಡಲ್ ಸ್ಟವ್ ಆಗುತ್ತೆ. ಒಂದ್ 10 ಜನ 20 ಜನ ಮಾಡ್ತೀರಂದ್ರೂ ಒಂದೇ ಮಾಡಲ್ ಆಗುತ್ತೆ. ಸಾಕದು ಆ ತರ ಡಿಸೈನ್ ಮಾಡಿ ಎರಡೇ ಮಾಡಲ್ ಅನ್ನ ಸ್ಟ್ಯಾಂಡರ್ಡ್ ಲಾಂಚ್ ಮಾಡಿದೀವಿ ಸರ್. ಈಗ ಎಷ್ಟು ತುರಿಬಹುದು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಸರ್. ಈ ಕಟ್ಟಿಗೆ ಹಾಕಿರೋದು 3 ತುಂಡು ಬಂದ್ರೆ ಒಂದು 250 ಗ್ರಾಮ್ ಬರುತ್ತೆ. ಎಷ್ಟೋ ತುರಿಯುತ್ತೋ ಅಬ್ಸರ್ವ್ ಮಾಡಿ. ಆ ರೇಂಜ್ ಏನಿದೆ ನೋಡಿ, ಫ್ಲೇಮ್ ಅಲ್ಲಿ ದಮ್ಮಿಂಗ್ ಇದೆ ಅದು ನೋಡಿ ಸರ್. ನೋಡಿ ವೀಕ್ಷಕರೇ, ಗ್ಯಾಸ್ ಆಗಲ್ಲ. 10 ಗ್ಯಾಸ್ ಅನ್ನ ಒಂದೇ ಸಲ ಅನ್ಸಿದ್ರು ಕೂಡ ಈ ರೇಂಜ್ ನ ಫ್ಲೇಮ್ ಬರೋದಿಲ್ಲ ಸರ್. ಚಾನ್ಸೇ ಇಲ್ಲ ಬಿಡಿ ಸರ್. ಮಾರ್ಕೆಟ್ ಅಲ್ಲಿ ತುಂಬಾ ಮಾಡೆಲ್ಸ್ ಇದೆ, ದಯವಿಟ್ಟು ಮೋಸ ಹೋಗ್ಬೇಡಿ. ಸರಿ, ರೆಡ್ ಫ್ಲೇಮ್ ಏನಾದ್ರೆ ಬರುತ್ತೋ ನೀವು ಪಾತ್ರೆ ತೊಳಿಲಿಕ್ಕೆ ಡಬಲ್ ಕಷ್ಟ ಬೀಳ್ಬೇಕು. ಇದರಲ್ಲಿ ನಿಮ್ಗೆ ಪಾತ್ರೆ ಕಪ್ಪಾಗೋದಿಲ್ಲ, ಹೊಗೆ ಬರಲ್ಲ ಸರ್. ನಿಮ್ಗೆ ನಾವು ಇದನ್ನ 10 ವರ್ಷ ವಾರಂಟಿ ಕೊಡ್ತೀವಿ. 10 ವರ್ಷ ವಾರಂಟಿ. 10 ವರ್ಷ ಸರ್. ಲೈಫ್ ಎಷ್ಟು ಬರ್ಬೋದು ಸರ್? ಇದು 20-30 ವರ್ಷ ಲೈಫ್ ಇರುತ್ತೆ ಸರ್ ಆರಾಮಲ್ಲಿ ಸರ್. ಇದು ನನ್ನ ಪ್ರಕಾರ ಒಂದು 5 ವರ್ಷಕ್ಕೆಲ್ಲ ಪೈಸಾ ವಸೂಲಲ್ವಾ ಸರ್? ಇದು ನಿಮ್ಗೆ 2-3 ತಿಂಗಳಲ್ಲಿ ಪೈಸಾ ವಸೂಲು. 2-3 ತಿಂಗಳಲ್ಲಿ ಪೈಸಾ ವಸೂಲ. ಆ ರೇಂಜ್ ಅಲ್ಲಿ ಫ್ಲೇಮ್ ಜನರೇಟ್ ಮಾಡಿದ್ರೆ ಮನೆಗಳಲ್ಲಿ ಗೀಸರ್ನ ಬಿಲ್ಲು ತಿಂಗಳಿಗೆ 3000 ರೂಪಾಯಿ ಬರುತ್ತೆ ಸರ್. ಬರುತ್ತೆ ಸ್ಟೋರ್ ಟ್ಯಾಂಕ್ ಗೀಸರ್. ನೀವು ಆರಾಮಾಗಿ ತರ ಸ್ಟವ್ ಹಾಕೊಳ್ಳೋದ್ರಿಂದ ಒಂದು ಹಂಡ ಕಟ್ಸ್ಕೊಂಡ್ಬಿಟ್ಟು ಸಿಂಪಲ್ ಆಗಿ ಒಂದು 5-6 ಸಾವಿರ ರೂಪಾಯಲ್ಲಿ ಈ ಸ್ಟವ್ ಅನ್ನ ಆಡ್ ಮಾಡ್ಕೊಳ್ಳೋದ್ರಿಂದ ನೀವು ಎಷ್ಟೇ ವರ್ಷ ಯೂಸ್ ಮಾಡಿದ್ರು ಕೂಡ 1 ರೂಪಾಯಿ ಬಿಸಿನೀರಿಗೋಸ್ಕರ ಖರ್ಚು ಮಾಡೋ ಅವಶ್ಯಕತೆ ಕರೆಕ್ಟ್ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ್ನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಸೇವಿಂಗ್ಸ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ತಲೆ ಬಿಸಿನೇ ಇರಬಾರ್ದು, ಜೊತೆಯಲ್ಲಿ ಮನೇಲಿ ಸೇವಿಂಗ್ ಆಗಬೇಕು ಅಂತ ಒಂದು ಒಳ್ಳೆ ಆಪ್ಷನ್ ತೊಗೊಬಂದಿದ್ದೀನಿ. ಸೊ ಈಗಿನ ಕಾಲದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಗ್ಯಾಸ್ ರೇಟ್ ಜಾಸ್ತಿ ಆಯಿತು, ಗ್ಯಾಸ್ ಸಪ್ಲೈ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೋಟೆಲ್ ಅವ್ರು ಇರ್ಬೋದು, ಮನೆಯವರು ಇರ್ಬೋದು, ಪ್ರತಿಯೊಬ್ಬರು ಕೂಡ ವುಡ್ ಸ್ಟವ್ನ ಕಡೆ ತಮ್ಮ ಗಮನ ಹರಿಸ್ತಾ ಇದ್ದಾರೆ. ಸ್ವಲ್ಪ ವುಡ್ ಹಾಕ್ಬಿಟ್ಟು ಒಂದು ಸ್ಟವ್ ಮಾಡ್ಕೊಳ್ಳೋಣ, ಅದೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಕಣ್ಣುರಿ ಸಮಸ್ಯೆ, ಹೊಗೆ ಸಮಸ್ಯೆ, ಬೂದಿ ಸಮಸ್ಯೆ, ಪ್ರತಿಯೊಂದು ಕೂಡ ಸಮಸ್ಯೆನೇ ಆಗ್ತಾ ಇದೆ. ಮತ್ತೆ ಬ್ಯಾಕ್ ಟು ಗ್ಯಾಸೇ ಬರಬೇಕಾಗ್ತಾ ಇದೆ. ಬಟ್ ಇವೆಲ್ಲವನ್ನ ತೆಗೆದಾಕ್ಬಿಡೋಣ, ಒಂದೊಳ್ಳೆ ಆಪ್ಷನ್ ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ NR ಕಾರ್ಪೊರೇಷನ್ ಅವರು ವುಡ್ ಗ್ಯಾಸಿಫೈಯರ್ ಸ್ಟವ್ ಅಂತ ತಂದಿದ್ದಾರೆ. ಇಲ್ಲಿ ನಿಮಗೆ ಬೂದಿ ಸಹಿತ ಇರೋದಿಲ್ಲ ವೀಕ್ಷಕರೇ. ಹೌದು, ಆ್ಯಂಡ್ ಇದು ಹೆಂಗೆ ವರ್ಕ್ ಆಗುತ್ತೆ ಪ್ರತಿಯೊಂದನ್ನು ತಿಳಿಸ್ಕೊಡೋದಕ್ಕೆ NR ಕಾರ್ಪೊರೇಷನ್ ಕಡೆಯಿಂದ ರಂಜಿತ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಬಂದ್ಬಿಟ್ಟಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಬೂದಿನೇ ಇರಬಾರ್ದು, ಹೆಂಗ್ ಸರ್ ಸಾಧ್ಯ ಅದು? ಸರ್ ಅದು ಡಿಸೈನ್ ವರ್ಕ್ ಅಂತಾರೆ ಅದು. ಹೌದಾ? ಒಂಚೂರು ಬೂದಿನೂ ಉಳಿದಿರೋ ತರ ನಾವು ಫೈರ್ ಅನ್ನ ತಗೋಬೋದಾ ಸರ್? ತಗೋಬಹುದು, ಚಾನ್ಸ್ ಇದೆ ಅಂತ ತಗೋಬಹುದು. ಗ್ಯಾಸ್ ಫ್ಲೇಮ್ ತಗೋಬಹುದು, ಮತ್ತೆ ಪಾತ್ರೆ ಕಪ್ಪಾಗುತ್ತೆ, ಇದು ಏನು ಹೊಗೆ ಬರುತ್ತೆ, ಈ ಟೆನ್ಷನ್ ಏನೂ ಇರೋದಿಲ್ಲ. ಏನು ಇರೋದಿಲ್ಲ. 20-30 kg ಕಟ್ಟಿಗೆ ನೀವು ಉಳಿಸಿದ್ರೆ 1/4 kg ಬೂದಿ ಸಿಗುತ್ತೆ. ಹೌದಾ ಸರ್? ಅಷ್ಟೇ ಸರ್. ಸೂಪರ್ ಅಲ್ವಾ ಇದು? ಆಕ್ಚುಲಿ ಸರ್ ಗ್ಯಾಸ್ಗೆ ಕಂಪೇರ್ ಮಾಡಿದ್ರೆ ಎಷ್ಟು ಬೆನಿಫಿಟ್ ಸರ್ ಇದರಲ್ಲಿ ನಮಗೆ? ಸರ್ ಇದು 80% ಸೇವ್ ಆಗುತ್ತೆ. ಆಕ್ಚುಲಿ ನಮಗೆ ಕಟ್ಟಿಗೆಗೆ ಮಾತ್ರ ಒಂದು 20% ಅಂತ ಇಡಬೇಕು. ಓಕೆ. ಅದೇ ನಮ್ಮ ಸ್ವಂತ ಕಟ್ಟಿಗೆ ಆದ್ರೆ 100% ಸೇವ್. 100% ಸೇವ್. ತಿಂಗಳಿಗೆ ಒಂದು ಒಲೆಗೆ 20-30 ರೂಪಾಯಿ ಕರೆಂಟ್ ಚಾರ್ಜ್ ಬರುತ್ತೆ. 20-30 ರೂಪಾಯಿ ಡೈಲಿ ಅದೇ ಕೆಲಸ ಯೂಸ್ ಮಾಡಿದ್ರೆ ಅವಾಗ ಯೂಸ್ ಮಾಡ್ತೀವಿ ಅಂದ್ರೆ ಅದು ಲೆಕ್ಕಕ್ಕಿಲ್ಲ. ಒಂದು 20-30 ರೂಪಾಯಿ. ವುಡ್ ಚಾರ್ಜ್ ಎಷ್ಟು ನಮಗೆ ಇದು ಜೊತೆಯಲ್ಲಿ? ಸರ್ ಈಗ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ 2 ತರ ರೇಟ್ ಇದೆ. ಒಂದು 3 ರೂಪಾಯಿ ಸಿಗುತ್ತೆ ಕೆಜಿ ಟಿಂಬರ್ ಹ್ಯಾಡ್ಸ್ ಅಲ್ಲಿ. ಓಕೆ. 5 ರೂಪಾಯಿವರೆಗೂ ಇದೆ. ಸರಿ ಸರಿ. ಡಿಪೆಂಡ್ಸ್. 3 ರೂಪಾಯಿ 5 ರೂಪಾಯಿ ಅನ್ನೋದು ಲೋಕಲ್ ಅಲ್ಲಿ ನಾವು ತಿಂಗಳ ಖರ್ಚು ಎಷ್ಟು ಸರ್? ತಿಂಗಳ ಒಂದು ಫ್ಯಾಮಿಲಿ
5 ಜನ ಇದೀವಿ, 4 ರಿಂದ 5 ಜನ ಇದ್ರೆ ಎಷ್ಟಾಗುತ್ತೆ ತಿಂಗಳ? 100-220 ರೂಪಾಯಿ ಸರ್. ಇಲ್ಲಾಂದ್ರೆ ಜಾಸ್ತಿ ಅಂದ್ರೆ 200 ರೂಪಾಯಿ ಆಗುತ್ತೆ. 200 ರೂಪಾಯಿ. 200 ರೂಪಾಯಿ ಸರ್. ಗ್ಯಾಸ್ ಬೆಲೆ 1200 ರೂಪಾಯಿ. 1200 ರೂಪಾಯಿ. 1200 ಇಲ್ಲಿ 200 ರೂಪಾಯಿ ಎಲ್ಲಿ? ಹೌದೌದು. ಕರೆಕ್ಟಾ ಸರ್? ಪ್ರತಿ ತಿಂಗಳು 1000 ರೂಪಾಯಿ ಉಳಿಸಬಹುದು. 1000 ರೂಪಾಯಿ ಉಳಿಸಬಹುದು, ಆರೋಗ್ಯ ಕಾಪಾಡ್ಕೋಬಹುದು. ಇದು 4 ಜನರಿಗೆ ಆಯ್ತು, 5 ಜನರಿಗೆ ಆಯ್ತು. ಹೋಟೆಲ್ ಅವ್ರಿಗೇನು ಸರ್? ಹೋಟೆಲ್ ಅವರು ನಮ್ಮ ಕಸ್ಟಮರ್ ಬೇಸ್ ಅಲ್ಲಿ ಹೇಳೋದಾದ್ರೆ ಕಂಪ್ಲೀಟ್ಲಿ 100% ಸೇವ್ ಇರೋರು ಜಾಸ್ತಿ ಜನ ಇದ್ದಾರೆ. ಓಕೆ. ಆಕ್ಚುಲಿ ಒಂದ್ ತಗೊಂಡ್ ಹಾಕೊಂಡವರು ಒಂದು 10-15 ವರೆಗೂ ಹೋಗಿದ್ದಾರೆ. 15 ದೋಸೆಯಿಂದ ಹಿಡಿದು ಕಂಪ್ಲೀಟ್ ಲೇ ಟು ಝೆಡ್, ಸಾಂಬಾರ್ಗಂತ ಒಂದು, ಮತ್ತೆ ರೈಸ್ ಐಟಮ್ಸ್ ಗಂತ ಒಂದು, ಈ ತರ ದೊಡ್ಡ ಹೋಟೆಲ್ ಒಂಥರ, ಚಿಕ್ಕ ಹೋಟೆಲ್ ಒಂಥರ, ಎಲ್ಲರಿಗೂ ತುಂಬಾ ಸೇವ್ ಆಗಿದೆ ಸರ್. ಸರ್ ಒಂದು ಕ್ವಶನ್ ಇದೆ ಸರ್ ಇಲ್ಲಿ ನೋಡಿ. ಕೆಲವೊಂದು ಹೋಟೆಲ್ ಅವರು ಬೆಳಗ್ಗೆ ಅಡಿಗೆ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಹೌದು. ಓಕೆನಾ, ಎಲ್ಲ ಮಾಡಿ ಇದರಲ್ಲಿ ಮಾಡಿ ಇಟ್ಕೊಂಡ್ಬಿಡೋಣ. ಬಟ್ ಕೆಲವೊಬ್ರು ಹೋಟೆಲ್ ಏನಾರು ಏನ್ ಮಾಡ್ತಾರೆ ಗೊತ್ತಾ, ಆವಾಗಿಂದ ಅವಾಗಲೇ ಬಿಸಿ ಮಾಡಿ ಕೊಡ್ತಾ ಇರ್ತಾರೆ. ನಿಜ ನಿಜ. ದೋಸೆ ಮಾಡ್ಕೊಡ್ತಾರೆ, ಚಪಾತಿ ಬಿಸಿ ಮಾಡ್ಕೊಡ್ತಾರೆ, ಪರೋಟ ಬಿಸಿ ಮಾಡಿ ಕೊಡ್ತಾರೆ, ಬಜ್ಜಿ ಮಾಡ್ಕೊಡ್ತಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಉರಿಬೇಕಲ್ಲ, ಅವ್ರಿಗೇನು ವ್ಯವಸ್ಥೆ ಮಾಡ್ಕೋಬಹುದು ಸರ್. ಏನಿಲ್ಲ, ನಾನ್ ಸ್ಟಾಪ್ ರನ್ನಿಂಗ್ ಸರ್. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 24 ಅವರ್ಸ್ ನೀವು 1 kg ಅಡಿಗೆ ಹಾಕಿದ್ರೆ 1 ಗಂಟೆ ಹೊತ್ತು ಇರುತ್ತೆ. 10 ಗಂಟೆ ಯೂಸ್ ಮಾಡಿದ್ರು ಕೂಡ 10 kg. ಆಕ್ಚುಲಿ ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 1 kg ಕಟ್ಟಿಗೆ 1 ಗಂಟೆ ಹೊತ್ತು ಇರುತ್ತೆ. ಸರಿ. ಯಾವಾಗ್ಲಾದ್ರೆ ಉರಿ ಸ್ಟಾರ್ಟ್ ಆಗುತ್ತೋ 1 ಅವರ್ ಆದ್ಮೇಲೆ ಅರ್ಧ kg ಕಟ್ಟಿಗೆಯಲ್ಲಿ 1 ಗಂಟೆ ಹೊತ್ತು ಉರಿಸಬಹುದು. ಸೊ ನೀವ್ ಹೇಳ್ತಾ ಇರೋದು ಆಲ್ಮೋಸ್ಟ್ 5 kg ಕಟ್ಟಿಗೆಯಲ್ಲಿ ನಾವು ಇಡೀ ಫುಲ್ ದಿನ ಬಿಡಬಹುದು, ಆರಾಮಾಗಿ ಉರಿಸ್ಕೋಬಹುದು. 5 kg ಕಟ್ಟಿಗೆ ಏನು ಇಲ್ಲಲ್ಲ ಸರ್ ರೇಟ್? ಇರೋದಿಲ್ಲ ಸರ್, 25-30 ರೂಪಾಯಿ ಬಂದ್ಬಿಡುತ್ತೆ ನಮ್ಗೆ ಆರಾಮಾಗಿ. ಜಾಸ್ತಿ ಅಂದ್ರೆ ಸಿಲಿಂಡರ್ ಹೊಟ್ಟೋಗ್ಬಿಡುತ್ತೆ ಸರ್. ಆರಾಮಾಗಿ ಸರ್, ಆರಾಮಾಗಿ ಒಂದು ಹೋಟೆಲ್ ಅಲ್ಲಿ 1 ಸಿಲಿಂಡರ್ ಹೊಟ್ಟೋಗುತ್ತೆ. ನಮಗೆ ಗೊತ್ತಿರೋರು ಹೋಟ್ಲು ಕೂಡ ಇದೆ ವೀಕ್ಷಕರೇ, ಅವರು ಪ್ರತಿ ದಿನ 1 ಸಿಲಿಂಡರ್ ಖಾಲಿ ಮಾಡ್ತಾರೆ. ಅಂತದ್ರಲ್ಲಿ ಸರ್ ಹೇಳ್ತಾ ಇರೋದು 10 kg ಬೇಡ, 10 kgಗಿನ ಕಮ್ಮಿಯಲ್ಲೂ ನೀವು ಇಡೀ ದಿನ ಎಂಟೈರ್ ಡೇನ ಹೋಟೆಲ್ ಅನ್ನ ರನ್ ಮಾಡಬಹುದು ಅಂತ ಹೇಳ್ತಾ ಇರ್ತಾರೆ. ಆರಾಮಾಗಿ ಸರ್, ವಿತ್ ಪ್ರೂಫ್ ಇದಾರೆ ನಮ್ ಕಡೆ. ಪ್ರೂಫ್ ಇದೆಯಾ? ತುಂಬಾ ಕಸ್ಟಮರ್ಸ್ ಇದಾರೆ, ಹೋಟೆಲ್ ನಡೆಸೋರು ಇದಾರೆ, ಆಲ್ರೆಡಿ ನಡೆಸಿದವರು ಇದಾರೆ. ನಮ್ ಬೆಂಗಳೂರಿನಲ್ಲೇ 4,000 ಜನಕ್ಕೆ ಕೊಟ್ಟಿದ್ದೀವಿ ನಾವು ಹೋಟೆಲ್ಸ್ ಗಳಿಗೆ. ಅದು ಬಿಟ್ಟು ಮತ್ತೆ ಇಂಡಿಯಾ ವೈಸ್ ಸಪ್ಲೈ ಮಾಡಿದೀವಿ, ಮತ್ತೆ ಉಗಾಂಡವರೆಗೂ ಕೂಡ ಇವತ್ತು ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀವಿ. ಉಗಾಂಡವರೆಗೂ ಕೂಡ ಅಲ್ಲಿವರೆಗೂ ಹೋಗಿ ಮುಟ್ಟಿದೆ ಆಲ್ರೆಡಿ. ಈಗ ಅಲ್ಲಿ ಡೆವಲಪ್ಮೆಂಟ್ ವರ್ಕ್ ಕೂಡ ಮಾಡ್ತಾ ಇದ್ದೀವಿ. ಸೂಪರ್ ಅಲ್ಲ ಸರ್? ಅಂದ್ರೆ ನಮ್ಮ ಭಾರತದಿಂದ ಹೊರಗಡೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ. ಅದು ನಮ್ಮ ಕನ್ನಡಿಗರ ಆಶೀರ್ವಾದ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಕನ್ನಡಿಗರಿಂದಾನೇ ನಾವು ಇವತ್ತಿನ ದಿನ ಇಷ್ಟು ರೀಚ್ ಆಗ್ಲಿ ಚಾನ್ಸ್ ಆಗಿದೆ. ಸೂಪರ್ ಸೂಪರ್ ಅಂತ ಹೇಳ್ತೀನಿ. ಅವರ ಆಶೀರ್ವಾದದಿಂದ ಹಿಂಗೆ ಬೆಳೀರಿ ಸರ್, ನೀವು ಹಿಂಗೆ ಬೆಳಿಬೇಕು, ಕನ್ನಡಿಗರ ಆಶೀರ್ವಾದ ಇರಬೇಕು. ಸೊ ಏನಿದು ಪ್ರಾಡಕ್ಟ್, ಏನಿದು ಛೋಟಾ ಭೀಮು, ಏನಿದು ಬಡ ಭೀಮು, ಪ್ರತಿಯೊಂದು ಕೂಡ ಅಲ್ಲಿ ರೆಡಿ ಆಗ್ತಿದೆ ಅಂತ ಹೇಳ್ಬೋದು. ಸೊ ನಿಮಗೋಸ್ಕರ ಒಂದು ಅಮೇಝಿಂಗ್ ಡೆಮೋ ನಮ್ಮ ಸರ್ ಕೊಡ್ತಾರೆ ಇವಾಗ. ಸೊ ಛೋಟಾ ಭೀಮ್ ಅಂದ್ರೇನು, ಬಡ ಭೀಮ್ ಅಂದ್ರೇನು, ಕಾಮನ್ ಮ್ಯಾನಿಗೆ ಯಾವುದು, ಹೋಟೆಲ್ಗೆ ಯಾವುದು, ಏನ್ ಬೆಲೆ ಆಗುತ್ತೆ, ಫೈನಲಿ ರೇಟ್ ಕೂಡ ತಿಳಿಸ್ಕೊಡ್ತಾರೆ. ಸರ್ ಹೋಗೋಣ ಹಾಗಾದ್ರೆ, ಬನ್ನಿ ಸರ್, ನಡೀರಿ ಸರ್. ರಂಜಿತ್ ಸರ್, ಫಸ್ಟ್ ಮೊದಲನೇದಾಗಿ ನಿಮ್ ಹಿಂದ್ಗಡೆ ಏನ್ ಸರ್ ಅಮೆಝಾನ್ ಬಂದ್ಬಿಟ್ಟಿದೆ, ಏನ್ ಕಾರಣ, ಏನ್ ಕತೆ? ಅದು ಹೇಳಿದ್ವಲ್ಲ ಸರ್, ಕನ್ನಡಿಗರ ಆಶೀರ್ವಾದ ಅಂತ. ಅವರ ಇದರಿಂದಾನೇ ಇವೆಲ್ಲ ಸಾಧ್ಯ ಆಯ್ತು. ಈಗ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕೂಡ ಸೇಲ್ ಮಾಡ್ತಾ ಇದೀವಿ ನಾವು. ಇಷ್ಟು ದೊಡ್ಡ ಓಲೆ ಅಮೆಝಾನ್ ಅಲ್ಲಿಂದ ಬರುತ್ತಾ? ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ ಆಗ್ತಿದೆ. ದೊಡ್ಡ ದೊಡ್ಡ ಕಮರ್ಷಿಯಲ್ ಓಲೆಗಳು ಕೂಡ ಅದರಲ್ಲಿ ಮುಖಾಂತರ ರಿಲೀಸ್ ಮಾಡ್ತಾ ಇದೀವಿ ನಾವು. ಸರಿ 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 ಸರಿ. ಅದ್ರ ಜೊತೆ ಏನು ಅಂದ್ರೆ ಇವತ್ತು ಇನ್ನೊಂದು ಸ್ಪೆಷಲ್ ಏನು ನೋಡ್ಬೋದು ನೀವು, ಅಲ್ಲಿ ಕೆಳಗಡೆ ಉರಿನೇ ಇಲ್ಲ, ಮೇಲೆಗಡೆ ನೀರ್ ಕುದೀತಾ ಇದೆ. ಇದು ಛೋಟಾ ಭೀಮ್ ನ ಒಂದು ಡಿಫರೆಂಟ್ ಮಾಡ್ಯೂಲ್ ಸರ್, ಶಕ್ತಿ ಅಂತ ಹೇಳ್ಬೋದು ಸರ್. ಶಕ್ತಿ ಅಂತ ಹೇಳ್ಬೋದು. ಭೀಮನ ಶಕ್ತಿ ಇವಾಗ ಈ ಒಲೆಯಲ್ಲಿ ಎಷ್ಟು ಚಿಕ್ಕದಾಗಿ ನಿಮ್ಗೆ ಹೋಗಿ ಇದು ಕಾಣ್ತಾ ಇದೆ, ಫ್ಲೇಮ್ ಕಾಣ್ತಾ ಇದೆ ವೀಕ್ಷಕರೇ, ಏನು ಕಾಣ್ತಾ ಇಲ್ಲ. ಇಲ್ಲಿ ಆಕ್ಚುಲಿ ಬ್ಲೂ ಫ್ಲೇಮ್ ಅಲ್ವಾ ಸರ್? ಬ್ಲೂ ಫ್ಲೇಮ್ ಸರ್, ಲೈಟಿಂಗ್ ಅಲ್ಲಿ ಕಾಣಿಸಲ್ಲ, ಓನ್ಲಿ ಕತ್ಲಲ್ಲಿ ಕಾಣಿಸುತ್ತೆ. ನೋಡಿ ವೀಕ್ಷಕರೇ, ಇದು ಬ್ಲೂ ಫ್ಲೇಮ್ ಹೆವಿ ಇರುತ್ತೆ. ಇದು ಆಕ್ಚುಲಿ ಮಾಮೂಲಿ ರೆಡ್ ಅಥವಾ ಯೆಲ್ಲೋ ಅಲ್ಲ, ನೀರು ಕೊತ್ತ ಅಂತ ಕುದೀತಾ ಇದೆ. ಸರಿ ಸರ್, ಇದು ಹೆಸರು ಛೋಟಾ ಭೀಮ್ ಅಂತನಾ ಸರ್? ಹೌದು ಸರ್, ಇದು ಛೋಟಾ ಭೀಮ್. ಇವಾಗ ಏನಂದ್ರೆ ಆಲ್ ಇನ್ ಒನ್ ಸೊಲ್ಯೂಷನ್ ಅಂತ ಹೇಳಿ 2 ಮಾಡೆಲ್ಸ್ ಅಲ್ಲ ಸರ್. ಮನೆಗೆ ಒಂದು ಮಾಡೆಲ್, ಹೋಟೆಲ್ಗಳಿಗೆಲ್ಲ ಒಂದೇ ಮಾಡೆಲ್, ಎರಡೇ ಮಾಡೆಲ್ ಅಲ್ಲಿ ಕಂಪ್ಲೀಟ್ ಸೆಟ್ ಆಗ್ಬಿಡುತ್ತೆ. ಅಂದ್ರೆ ನೀವು 1000 ಜನಕ್ಕೆ ಅಡಿಗೆ ಮಾಡ್ತೀರ ಅಂದ್ರೂ ಕೂಡ ಒಂದೇ ಮಾಡೆಲ್ ಸ್ಟೋವ್ ಆಗುತ್ತೆ. ಒಂದ್ 10 ಜನ 20 ಜನ ಮಾಡ್ತೀರ ಅಂದ್ರೆ ಒಂದೇ ಮಾಡೆಲ್ ಅಲ್ಲಿ ಆಗುತ್ತೆ. ಸಾಕದು ಆ ತರ ಡಿಸೈನ್ ಮಾಡಿ 2 ಮಾಡೆಲ್ ಅನ್ನ ಸ್ಟ್ಯಾಂಡರ್ಡ್ ಲಾಂಚ್ ಮಾಡಿದೀವಿ ಸರ್ ಈಗ. ಓಕೆ ಸರ್, ಇದಕ್ಕೆ ಕಾಂಪೋನೆಂಟ್ ಹೇಳಿ ಏನೇನಿರುತ್ತೆ ಸರ್? ಇದು ನೋಡಿ, ಸಿಂಪಲ್ ಯೂಸೇಜ್. ನಮ್ಗೆ ಬ್ಲೋವರ್ ಅನ್ನ ಕೊಡ್ತೀವಿ ನಾವು, ಗಾಳಿ ಬರ್ಲಿಕ್ಕೆ ಅಂತ ಹೇಳಿ. ನೋಡಿ, ಇದು ಒಂದು ಕಂಟ್ರೋಲರ್ ಬರುತ್ತೆ, ಫ್ಲೇಮ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಸರ್. ಇದು ಸರಿ, ಓಕೆ. ಫ್ಲೇಮ್ ಏನ್ ಬರುತ್ತೋ ಅದ್ರಲ್ಲಿ ಜಾಸ್ತಿ ಕಡಿಮೆ ಮಾಡ್ಕೋಬಹುದು. ಮಾಡಿ ಈ ತರ ಕನೆಕ್ಟ್ ಮಾಡ್ಕೊಬೇಕಾಗತ್ತೆ ಇದನ್ನ. ಈ ತರ ಕನೆಕ್ಟ್ ಮಾಡ್ಕೋಬೇಕು. ಕಂಟ್ರೋಲರ್ ಏನಾಗುತ್ತೆ ಅಂದ್ರೆ 2 ಬ್ಲೋವರ್ ಅನ್ನ ಹಾಕಿದೀವಿ ಅಂದ್ರೆ ಹೆವಿ ಫ್ಲೇಮ್ ಬರುತ್ತೆ. ಓಕೆ. ಒಂದು ತೆಗೆದಾಕ್ಬಿಟ್ರೆ ನೋಡಿ, 2 ಕಲೆಕ್ಷನ್ ಕೊಡ್ತೀವಿ ನಾವು. 2 ಡೈರೆಕ್ಟ್ ಆಗಿ ಕರೆಂಟ್ ಹಾಕಿದ್ರೆ ಫ್ಲೇಮ್ ಜಾಸ್ತಿ ಬರುತ್ತೆ. ಸರಿ. ಮತ್ತೆ ಒಂದು
ಒಂದು ತೆಗೆದಾಕ್ಬಿಟ್ರೆ ಕಡಿಮೆ ಬರುತ್ತೆ. ಇನ್ನೂ ಕಡಿಮೆ ಬೇಕಪ್ಪ ಅಂದ್ರೆ ನೀವು ಕಂಟ್ರೋಲ್ ಯೂಸ್ ಮಾಡೋಂಥದ್ದು. ಸರಿ ನೋಡಿ ಸರ್, ಈಗ ನೀಟಾಗಿ ಫ್ಲೇಮ್ ಅನ್ನೋದು ಕಡಿಮೆ ಆಗುತ್ತೆ. ಕಮ್ಮಿ ಆಯ್ತು. ನಾವೇನಾದ್ರೂ ಹಾಲು ತೆಗೆದುಕೊಳ್ತೀವಿ, ಏನಾದ್ರು ಮಾಡ್ತೀವಿ, ಒಗ್ಗರಣೆ ಹಾಕ್ತಿವಿ ಅನ್ನೋ ಟೈಮಲ್ಲಿ ನೋಡಿ ಕಂಪ್ಲೀಟ್ಲಿ ಗ್ಯಾಸ್ ಅಲ್ಲಿ ಹೆಂಗಾದ್ರೆ ಕಂಟ್ರೋಲ್ ಆಗುತ್ತೆ ಫ್ಲೇಮು, ನೀಟಾಗಿ ಡಲ್ ಆಗಿದೆ ನೋಡಿ ಸರ್. ಗ್ಯಾಸ್ ತರನೇ ಕಂಟ್ರೋಲ್ ಮಾಡಬಹುದು. ಗ್ಯಾಸ್ ತರನೇ ಕಂಟ್ರೋಲ್ ಆಗುತ್ತೆ ನೋಡಿ, ನೀಟಾಗಿ ನೋಡಿ ಶಿಕ್ಷಕರ ಇಲ್ಲಿ ನೋಡಿ, ಇಲ್ಲೇ ಇದೆ ನೀಟಾಗಿ ಕಂಟ್ರೋಲ್ ಆಗುತ್ತೆ ಸರ್. ಇದು ಕಂಟ್ರೋಲರ್ ಇಂದ ಬೆಂಕಿ ಕಂಟ್ರೋಲ್ ಮಾಡಬಹುದು. ಸೂಪರ್ ಸರ್. ಈಗ ಮತ್ತೆ ರೈಸ್ ಮಾಡ್ತೀನಿ ನಾನು, ನೋಡ್ಬೋದು ನೀಟಾಗಿ ಕಂಟ್ರೋಲ್. ತುಂಬಾ ಜನರಿಗೆ ಡೌಟ್ ಇರುತ್ತೆ ಸರ್, ಇದು ಈ ವುಡ್ ಫೈರ್ ಸ್ಟೋನ್ ಅನ್ನ ನಾವು ಕಂಟ್ರೋಲ್ ಮಾಡಕ್ ಆಗುತ್ತೋ ಇಲ್ಲೋ ಅಲ್ವಾ? ಗ್ಯಾಸ್ ತರನೇ. ಜಾಸ್ತಿ ಮಾಡಿದ್ರಾ? ನೋಡಿ ಸರ್, ಈಗ ಜಾಸ್ತಿ ಮಾಡಿದ್ದೀನಿ. ಜಾಸ್ತಿ ಮಾಡಿ ಈಗ ಜನರೇಟ್ ಆಗ್ತಿದೆ ಫ್ಲೇಮ್ ಅನ್ನೋದು. ಈಗ ಕಂಪ್ಲೀಟ್ಲಿ ನೋಡಿ ನೀರು ಯಾವ ತರ ಕುದೀತಾ ಇದೆ ಅಂತ. ಕೆಳಗಡೆ ಫ್ಲೇಮ್ ಇಲ್ಲ, ಆದ್ರೂ ಈ ರೇಂಜ್ ಅಲ್ಲಿ ಕುದೀತಾ ಇದೆ. ಓನ್ಲಿ ಹೀಟ್ ಜನರೇಷನ್ ಅಲ್ಲಿ ಅಡಿಗೆ ತಯಾರಾಗ್ತಾ ಇದೆ. ಸೂಪರ್. ನಮ್ಗೆ ಪಾತ್ರೆಗೆ ಬಂದು ಬೆಂಕಿ ಬೀಳ್ಬೇಕು, ಅಡಿಗೆ ಹಾಕ್ಬೇಕನ್ನೋ ತಲೆನೋವು ಇರಲ್ಲ ಸರ್ ಇದರಲ್ಲಿ. ಆಮೇಲೆ ಜೀರೋ ಸ್ಮೋಕ್ ಅಲ್ವಾ ಸರ್? ಝೀರೋ ಸ್ಮೋಕು. ನಿಮ್ಗೆ ಪಾತ್ರೆ ಇದೇನಾದ್ರೆ ಕಪ್ಪು ಕಾಣಿಸ್ತಾ ಇದೆಯೋ ಕಂಪ್ಲೀಟ್ಲಿ ಬಟ್ಟೆಯಲ್ಲಿ ಒರೆಸಿದ್ರೆ ಹೋಗಂತ ಸರ್. ಇದು ಧೂಳು ಓನ್ಲಿ ಕುತ್ಕೊಂಡಿದೆ ಅದ್ರ ಮೇಲೆ ಅಷ್ಟೇನೆ. ನೀವೆಲ್ಲ ಒಂದ್ 2-3 ತಿಂಗಳು ಯೂಸ್ ಮಾಡಿದ್ರೆ ಕೂಡ ನಿಮ್ಗೆ ಕರ್ರೆ ಕಟ್ಟೋದಿಲ್ಲ, ಅಂದ್ರೆ ಪ್ಯೂರ್ ಬ್ಲಾಕ್ ಆಗೋದಿಲ್ಲ. ಡೈಲಿ ನಾವು ತೇವದ ಬಟ್ಟೆಯಲ್ಲಿ ಮುಚ್ಚಿಬಿಟ್ರೆ ಹೋಗ್ಬಿಡುತ್ತೆ ಸರ್. ಅಷ್ಟೇ ಅಲ್ವಾ? ಅಷ್ಟೇನೆ. ಆ ರೇಂಜ್ ಅಲ್ಲಿ ಹೀಟ್ ಜನರೇಷನ್ ಆಗುತ್ತೆ, ಆ ರೇಂಜ್ ಅಲ್ಲಿ ನಮಗೆ ಫ್ಲೇಮ್ ಜನರೇಟ್ ಆಗುತ್ತೆ. ನೋಡ್ಬೋದು ಸರ್, ಇದರಲ್ಲಿ ಕಟ್ಟಿಗೆ ಇದೆ ಅಲ್ವಾ? ಇದ್ರಲ್ಲಿ ಒಂದ್ಸಲ ಅಬ್ಸರ್ವ್ ಮಾಡಿ ಏನ್ ಕಟ್ಟಿಗೆ ಇದೆ ಅಂತ ಹೇಳಿ. ಒಂದ್ಸಲ ಲೈಟ್ ಕೂಡ ಆಫ್ ಮಾಡ್ತೀವಿ ಸರ್. ನೋಡಿ, ಒಂದು 2 ಪೀಸ್ ಇದೆ ಇದರಲ್ಲಿ. ಇಲ್ಲಿದೆ ಅಲ್ಲ, ಇದೇ ತರದಲ್ವಾ? ಇದೇ ತರ ಕಟ್ಟಿಗೆ. ನಾವು ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಇದೊಂದು ಈ 5 ಪೀಸ್ ಬಂದು ಒಂದು ಗಂಟೆ ಹೊತ್ತು ಇರುತ್ತೆ. ಹೌದಾ? 1 ಗಂಟೆ ಹೊತ್ತು ಇರುತ್ತೆ 5 ಪೀಸ್. ಇಷ್ಟಕ್ಕೆ ಇವಾಗ 3/4 kg ಇಲ್ಲ 1/2 kg ಕಟ್ಟಿಗೆ ಇರುತ್ತೆ ಇದು. ಸಖತ್ತಲ್ಲ ಸರ್? ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಉರಿತಾನೆ ಇದೆ ಕಂಟಿನ್ಯೂಸ್. ಬ್ಲೂ ಫ್ಲೇಮ್ ಆಫ್ ಮಾಡಿ, ಲೈಟ್ ಆಫ್ ಮಾಡಿ, ಇದು ಆಫ್ ಮಾಡಿ, ಈ ಲೈಟ್ ಆಫ್ ಮಾಡಿ. ಎಷ್ಟೇ ಒತ್ತರಿಸ್ಕೊಳ್ಳಿ ಸರ್, ಎಷ್ಟೇ ಒತ್ತರಿಸ್ಕೊಳ್ಳಿ, ಸಾವಧಾನದ ಫ್ಲೇಮ್. ತಲೆನೋವು ಇಲ್ದರ ಸಿಂಪಲ್ ಆಗಿ ಬರ್ತಾ ಇರುತ್ತೆ. ನೋಡಿ, ಇದೊಂದು 2 ಗ್ಯಾಸ್ ಫ್ಲೇಮ್ ಇದೆ ಸರ್. ಈಗ 2 ಗ್ಯಾಸ್ ಫ್ಲೇಮ್ ಇದೆ. ನಿಮ್ಗೆ ಇದಿನ್ನೂ ಸರೋಗ್ತಿಲ್ಲ ಅಂತ ಅನ್ಸಿದಾಗ ನೋಡಿ, ಕಂಟ್ರೋಲ್ ಏನಾದ್ರೂ ಇದೆಯೋ ಕನೆಕ್ಷನ್, ಇದನ್ನ ತೆಗೆದ್ಬಿಡ್ತಾ ಇದೀನಿ. ತೆಗೆದ್ಬಿಟ್ಟು ನಾವೇನಾದ್ರೆ ಇದು ಕರೆಂಟ್ ಗೆ ಡೈರೆಕ್ಟ್ ಆಗಿ ಕೊಡ್ತೀವೋ ಅದನ್ನ ತಗೊಂಡು ಇದು ಫಿಟ್ ಮಾಡ್ತೀವಿ. ನೋಡ್ಬೋದು ನೀವು ಫ್ಲೇಮ್ ಯಾವ ರೇಂಜ್ ಅಲ್ಲಿ ಜನರೇಟ್ ಆಗುತ್ತೆ. ಇಲ್ಲಿ ನೋಡಿ ಸರ್, ಇದು ನಿಮಗೆ ಜಾಸ್ತಿ ಹೊತ್ತು ಇದೇ ಫ್ಲೇಮ್ ಅಲ್ಲಿ ಜನರೇಟ್ ಆಗುತ್ತೆ ಸರ್. ಓ ಮೈ ಗಾಡ್. ಇಲ್ಲಿ ನೋಡಿ, ಫ್ಲೇಮ್ ಕಾಣಿಸಲ್ಲ ಸರ್, ಆಕ್ಚುಲಿ ಹೀಟ್ ಜನರೇಟ್ ಆಗುತ್ತೆ. ಬ್ಲೂ. ಬ್ಲೂ. ಶಿಕ್ಷಕರೇ, ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಬ್ಲೂ. ಸರ್ ಇದು ಹೆಂಗಿದೆ ಸರ್ ಇದು? ಸರ್ ಇದು ಏನು ಅಂದ್ರೆ ಇಡೀ ಇಂಡಿಯಾದಲ್ಲೇ ನಾನು ಹೇಳ್ತೇನೆ, ಈ ತರ ಟೆಕ್ನಾಲಜಿ ಯಾರ ಹತ್ರ ಇಲ್ಲ ಸರ್. ಎಲ್ಲೂ ಇಲ್ಲ. ಎಲ್ಲಾದ್ರೆ ನಮ್ಗೆ ಫ್ಲೇಮ್ ಕೆಂಪಗೆ ಕಾಣಿಸುತ್ತೆ, ರೆಡ್ ಗೆ. ಅದು ಕಂಪ್ಲೀಟ್ಲಿ ಪಾತ್ರೆ ಕಪ್ಪು ಸರ್. ಅದ್ರ ಬದಲು ಆರಾಮಾಗಿ 1-2 ಇಟ್ಟಿಗೆ ಇಟ್ಕೊಂಡು ಅದ್ರ ಮೇಲೆ ಅಡಿಗೆ ತಯಾರು ಮಾಡ್ಕೊಳ್ಳೋದು ಒಳ್ಳೆ ಸರ್. ಸುಮ್ನೆ ಬೇಡ ಸರ್, ದುಡ್ಡು ವೇಸ್ಟ್ ಮಾಡ್ಕೋಬೇಡಿ ಅಲ್ವಾ? ನಿಮಗೆ ಕಂಪ್ಲೀಟ್ಲಿ ಒಂದು ಗ್ಯಾಸ್ ಫ್ಲೇಮ್ ಬೇಕು ಅಂದ್ರೆ ನಮ್ಮ NR ಹೋಮ್ ಅಪ್ಲೈನ್ಸಸ್ ಅಲ್ಲಿ ನಿಮ್ಗೆ ಅವೈಲೇಬಿಲಿಟಿ ಇದೆ ಸರ್. ನೋಡಿ ವೀಕ್ಷಕರೇ, ಇದನ್ನ ಹೊಗೆ ಅನ್ಕೊಂಡ್ಬಿಟ್ಟಿರ, ಇದು ನೀರಿನ ಹೊಗೆ. ನೀರಿಂದ ಹೊಗೆ ಬರ್ತಾ ನೋಡಿ ಸರ್, ನೀಟಾಗಿ ನೀರ್ ನಿಂತಿದೆ ಅಲ್ವಾ? ನೋಡ್ಕೊಳ್ಳಿ ಈಗ ಇದು ಹೆಂಗೆ ಎದ್ದೊಳುತ್ತೆ ಅಂತ ಹೇಳಿ. ಹಾಕಿ ನೋಡಿ ವೀಕ್ಷಕರೇ, ಸಿಂಧಿ ನೀರ್ ಹಂಗೆ ನಿಮ್ಗೆ ಹಿಂದೆನೆ ಜನರೇಟ್ ಆಗಿಬಿಡುತ್ತೆ. ಕುದಿಲಿಕ್ಕೆ ಪಟ್ಟಂತ ಹಿಂದೆನೆ ಜನರೇಟ್ ಆಗಿ ಮತ್ತೆ ಬೆಳಿತಾನೆ ಇರುತ್ತೆ. ಬೆಂಕಿ ಮಾತ್ರ ಒಂದು ಡಿಸೆಂಟ್ ಫ್ಲೇಮ್ ಅಂತ ಹೇಳ್ಬೋದು ಸರ್. ಸುಮ್ನೆ ನಮ್ಗೆ ಯಾಕಂದ್ರೆ ಈಗ ಓವರ್ ಆಗಿ ಫ್ಲೇಮ್ ಅಂದ್ರೂ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಒದ್ದಾಡ್ಬೇಕಾಗುತ್ತೆ. ಡಿಸೆಂಟ್ ಫ್ಲೇಮ್ ಅಲ್ಲಿ ಹೆವಿ ಟೆಂಪರೇಚರ್ ಜನರೇಟ್ ಆಗುತ್ತೆ. ನಾವು ನಿಮ್ಗೆ ಆಲ್ರೆಡಿ ನಿಮ್ಗೆ ಇಷ್ಟು ಮುಂಚೆನೆ ಹೇಳಿದೀವಿ, 200 ಡಿಗ್ರೀಸ್ ಇಂದ 1200 ಡಿಗ್ರಿ ಟೆಂಪರೇಚರ್ ವರೆಗೂ ನಮ್ಮ ಸ್ಟವ್ ಗಳಲ್ಲಿ ಹೀಟ್ ಜನರೇಟ್ ಆಗುತ್ತೆ. 1000 ಡಿಗ್ರಿ ವರೆಗೂ? 1200 ಡಿಗ್ರಿ. 1200 ಡಿಗ್ರಿ ವರೆಗೂ ನಮ್ಮ ಐರನ್ ಏನಾದ್ರೂ ಇರುತ್ತೋ ಅದು ಮೆಲ್ಟಿಂಗ್ ಪಾಯಿಂಟ್ ಬಂದು 1320 ಡಿಗ್ರೀಸ್ಗೆ ಮೆಲ್ಟ್ ಆಗುತ್ತೆ. ಆ ರೇಂಜ್ ವರೆಗೂ ರೀಚ್ ಆಗುತ್ತೆ ಸರ್ ಇದರಲ್ಲಿ ಟೆಂಪರೇಚರ್. ನಮ್ಗೆ ಆ ರೇಂಜ್ ವರೆಗೂ ರೀಚ್ ಆಗತ್ತಂದ್ರೆ ನೀವ್ ಏನೇ ಇಟ್ಕೊಂಡ್ರು ಕೂಡ ಆರಾಮಾಗಿ ತಯಾರು ಮಾಡ್ಕೋಬಹುದು ಸರ್. ಸೂಪರ್. ಆತರ ಮನೆಗೆ ಬೇಕಾದ್ರೂ ಸಿಂಪಲ್ ಆಗಿ ಯೂಸ್ ಮಾಡ್ಬೋದು, ಯಾವ್ದು ಬೇಕಾದ್ರೂ ಸಿಂಪಲ್ ಆಗಿ ಯೂಸ್ ಮಾಡ್ಕೋಬಹುದು. ತಗೊಂಡೋಗ್ಲಿಕ್ಕೆ ಕೂಡ ಇಷ್ಟು ಸಿಂಪಲ್ ಆಗಿರುತ್ತೆ ಸರ್, ಮತ್ತೆ ಹೆವಿ ಏನಿಲ್ಲ. ಇದು ಸಿಂಪಲ್ ಆಗಿ ನಾವು ಎಲ್ಲಿ ಬೇಕಾದ್ರೂ ಆರಾಮಾಗಿ ತರ ತಗೊಂಡು ಹೋಗ್ಬೋದು. ಸೂಪರ್ ಸರ್. ನೋಡಿ, ಇಷ್ಟು ರೇಂಜ್ ಅಲ್ಲಿ ಫ್ಲೇಮ್ ಬರ್ತಾ ಇದ್ರು ಕೂಡ ಸಿಂಪಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ, ಕೈಯಲ್ಲಿ ಇಟ್ಕೊಂತ ಇದ್ದೀರಾ. ಎಲ್ಲ ಬೇಕಾದ್ರೂ ಇದೇ ತರ ತಗೊಂಡು ಹೊರಟೋಗ್ಬೋದು. ನೀವು ಯಾವ್ದೇ ದೊಡ್ಡ ಪಾತ್ರೆ ಬೇಕಾದ್ರೂ ಅದ್ರ ಕೆಳಗಡೆ ಇಟ್ಕೊಂಡು ಇದೇ ತರ ಅಡಿಗೆ ತಯಾರು ಮಾಡ್ಕೋಬಹುದು. ಅದು ನಾನು ನಿಮ್ಗೆ ಇದರಲ್ಲಿ ಕಟ್ಟಿಗೆಯನ್ನ ತುಂಬಾ ಫಿಲ್ ಮಾಡಿ ಯಾವ ರೇಂಜ್ ಅಲ್ಲಿ ಫ್ಲೇಮ್ ಬರ್ತಂತ ತೋರಿಸಿ. ಹಾಕಿ ಸರ್ ಕಟ್ಟಿಗೆ ಹಾಕಿ ಸರ್. ನೋಡಿ ಸರ್, ಈಗ ಒಂದು 5 ಕಟ್ಟಿಗೆ ಹಾಕ್ತಾ ಇದ್ದೀನಿ. 5 ಕಟ್ಟಿಗೆ ಕೂಡ ಇಲ್ಲ, ಜಾಗನೇ ಸಾಲ್ತಿಲ್ಲ. ಜಾಗ ಸಾಕಾಗಲ್ಲ, 3 ಕಟ್ಟಿಗೆ ಅಷ್ಟೇ ಸಾಕು. ನೋಡ್ಕೋಬಹುದು ನೀವು ಈಗ ಯಾವ ತರ ಟೆಂಪರೇಚರ್ ಜನರೇಟ್ ಆಗುತ್ತೆ ಅಂತ ಹೇಳಿ. ಲೈಟ್ ಆಫ್ ಮಾಡಿ, ಲೈಟ್ ಆಫ್ ಮಾಡಿ, ಟ್ಯೂಬ್ ಲೈಟ್ ಆಫ್ ನೋಡಿ ವೀಕ್ಷಕರೇ. ಎಲ್ಲ ಕಂಪ್ಲೀಟ್ಲಿ ಬ್ಲೂ ಫ್ಲೇಮ್ ಸರ್, ಫುಲ್ ಬ್ಲೂ ಫ್ಲೇಮ್ ಇಲ್ಲ. ಅದೇ ಕೆಲಸವಾಗಿ ಕಟ್ಟಿಗೆ ತುಂಬಬೇಕನ್ನೋ ಅವಶ್ಯಕತೆ ಇಲ್ಲ ಸರ್. ಒಂದೇ ಪೀಸು ಅರ್ಧ ಗಂಟೆ ಉರಿಯುವ ಚಾನ್ಸ್ ಕೂಡ ಇದೆ ಸರ್ ನಿಮ್ಗೆ. ಒಂದೇ ಪೀಸ್ ಅರ್ಧ ಗಂಟೆ ಉರಿ ನೋಡಿ, ಇದು ಜನರೇಟ್ ನೋಡಿ ನೀವು ಹೆಂಗಾಗುತ್ತೆ ಏನೋ ಅಂತ. ಎಷ್ಟು ತುರಿಬಹುದು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಸರ್. ಈ ಕಟ್ಟಿಗೆ ಹಾಕಿರೋದು 3 ತುಂಡು ಬಂದ್ರೆ ಒಂದು 250 ಗ್ರಾಮ್ ಬರುತ್ತೆ. ಎಷ್ಟು ತುರಿಯುತ್ತೋ ಅಬ್ಸರ್ವ್ ಮಾಡಿ. ಆ ರೇಂಜ್ ಏನಿದೆ ನೋಡಿ, ಫ್ಲೇಮ್ ಅಲ್ಲಿ ದಮ್ಮಿಂಗ್ ಇದೆ ಅದು ನೋಡಿ ಸರ್. ನೋಡಿ ವೀಕ್ಷಕರೇ, ಬ್ಲೂ ಫ್ಲೇಮ್ ಎಷ್ಟು ಕರೆಕ್ಟ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ವಾ ಸರ್? ಕ್ರೇಜಿ ಸರ್ ಇದು.
ಇದು ನೀವೇ ಹೇಳಿ ಸರ್, ಇಡೀ ಇಂಡಿಯಾದಲ್ಲಿ ನೀವು ಎಷ್ಟೊತ್ತು ಸ್ಟವ್ಗಳನ್ನ ನೋಡಿರ್ತೀರಾ? ನೋಡಿದ್ದೀನಿ. ಈ ರೇಂಜಿನ ಸ್ಟವ್ ಎಲ್ಲಾದ್ರೂ ನೋಡಿರ್ತೀರಾ? ಚಾನ್ಸೇ ಇಲ್ಲ ಸರ್. ಇದು ನಮ್ಮ ಕನ್ನಡಿಗರ ಆಶೀರ್ವಾದದಿಂದ ನಾವು ತಗೊಂಡ್ ಬಂದಿರೋದು ಸರ್. ಯಾಕೆಂದ್ರೆ ಅವ್ರ ಎನ್ಕರೇಜ್ಮೆಂಟ್ ಹಂಗೆ ಇದೆ ನಮ್ಗೆ. ಓಕೆ. ಅವರು ತುಂಬಾ ಎನ್ಕರೇಜ್ಮೆಂಟ್ ಕೊಡ್ತಿದ್ದಾರೆ ಜನ ಕನ್ನಡಿಗರು ನಮ್ಗೆ. ಸರಿ ಅದೇ ಪ್ರಕಾರವಾಗಿ ನಾವು ಕಷ್ಟ ಬಿದ್ದು ಒಂದು ಒಳ್ಳೆ ಔಟ್ಪುಟ್ ಅಂತ ತೆಗಿಬೇಕು ಅಂತ ಹೇಳಿ 8 months ಕಂಪ್ಲೀಟ್ಲಿ ವರ್ಕ್ ಮಾಡಿದ್ರೆ ಈ ಔಟ್ಪುಟ್ ಬಂದಿದೆ ಸರ್. 8 ತಿಂಗಳು ವರ್ಕ್ ಮಾಡಿದ್ದೀವಿ. 8 ತಿಂಗಳು ವರ್ಕ್ ಮಾಡಿದೀವಿ. ಟೋಟಲ್ ವರ್ಕ್ ಮಾಡಿದ್ರೆ ಈ ಡಿಸೈನ್ ವರ್ಕೌಟ್ ಆಗಿದೆ ನಮ್ಗೆ. ಸೂಪರ್ ನೋಡಿ, ಎಷ್ಟೊತ್ತಾದ್ರೂ ಇದೇ ಉರಿತಾನೆ ಇರುತ್ತೆ, ಇದೇ ರೇಂಜ್ ಅಲ್ಲಿ ಉರಿತಾನೆ ಇರುತ್ತೆ. ನೋಡ್ಬೋದು ನೀವು, ಲೈಟ್ ಆನ್ ಆದ್ರೆ ಫ್ಲೇಮೇ ಕಾಣಿಸಲ್ಲ. ಫ್ಲೇಮೇ ಕಾಣಿಸಲ್ವಲ್ಲ ಸರ್? ಇದು ಇದರಲ್ಲಿ ಮ್ಯಾಜಿಕ್ ಸರ್. ಸರ್ ಇದು ಮ್ಯಾಜಿಕ್ ಸ್ಟೋನ್ ಸರ್. ಮ್ಯಾಜಿಕ್ ಸರ್. ಆಧುನಿಕ ಸೌದೆ ಒಲೆನೂ ಹೌದು, ಮ್ಯಾಜಿಕ್ ಸ್ಟೋನ್ ಹೌದು. ಮ್ಯಾಜಿಕ್ ಸ್ಟೋನ್ ಹೌದು ಸರ್. ಸರ್ ಏನ್ ಸರ್ ಇದು ಕ್ರೇಜಿ ಬೆಂಕಿ ಇಷ್ಟೊಂದು? ಹೌದು ಸರ್, ಮನೆಗಂದ್ರೆ ಒಂದೇ ಬಿಮ್, ಹೋಟ್ಲಿಗೆ ಬೇಕಂದ್ರೆ ಒಂದೇ. ಓಕೆ, ಸೂಪರ್. ಅಷ್ಟೇ. ಓಕೆ, ಈ ಮಾಡಲ್ ನೋಡ್ಬೋದು ನೀವು ಯಾವ ರೇಂಜ್ ಫ್ಲೇಮ್ ಬರ್ತಾ ಇದೆ ಅಂತ. ಸೂಪರ್ ಸರ್. ಇದು ಲೈಟ್ ಕೂಡ ಆಫ್ ಮಾಡ್ತೀವಿ ಸರ್, ಯಾವ ರೇಂಜ್ ಅಲ್ಲಿ ಬರ್ತಾ ಇದೆ ಅಂತ ತೋರಿಸ್ಬಿಡೋಣ. ಇದು ನಮ್ಗೆ ಏನು ಅಂದ್ರೆ ಕಂಪ್ಲೀಟ್ಲಿ ಗ್ಯಾಸ್ ಫ್ಲೇಮ್. ಓಕೆ ನೋಡಿ, ಒಂದು 10 ಗ್ಯಾಸ್ ಫ್ಲೇಮ್ ಹಾಕಿದ್ರು ಕೂಡ ನೋ ಮ್ಯಾಚಿಂಗ್, ಮ್ಯಾಚ್ ಆಗಲ್ಲ. 10 ಗ್ಯಾಸ್ ಅನ್ನ ಒಂದೇ ಸಲ ಅನ್ಸಿದ್ರು ಕೂಡ ಈ ರೇಂಜ್ ನ ಫ್ಲೇಮ್ ಬರೋದಿಲ್ಲ ಸರ್. ಚಾನ್ಸೇ ಇಲ್ಲ ಬಿಡಿ ಸರ್. ಮಾರ್ಕೆಟ್ ಅಲ್ಲಿ ತುಂಬಾ ಮಾಡೆಲ್ಸ್ ಇದೆ, ದಯವಿಟ್ಟು ಮೋಸ ಹೋಗ್ಬೇಡಿ. ಸರಿ. ರೆಡ್ ಫ್ಲೇಮ್ ಏನಾದ್ರೆ ಬರುತ್ತೋ, ನೀವು ಪಾತ್ರೆ ತೊಳಿಲಿಕ್ಕೆ ಡಬಲ್ ಕಷ್ಟ ಬೀಳ್ಬೇಕು. ಇದರಲ್ಲಿ ನಿಮ್ಗೆ ಪಾತ್ರೆ ಕಪ್ಪಾಗೋದಿಲ್ಲ, ಹೊಗೆ ಬರಲ್ಲ ಸರ್. ಆಯ್ತಾ? ನಿಮ್ಗೆ ಬೂದಿ ಸಮೇತ ಏನು ಸಿಗದೆ ಉರಿದೋಗ್ಬಿಡುತ್ತೆ. ಏನು ಇಲ್ಲ, ಏನು ಸಿಗೋದಿಲ್ಲ. ಈ ಡಿಸೈನ್ ನ ಸ್ಪೆಷಾಲಿಟಿ ಅದು. ಇದರಲ್ಲಿ ಬೆನಿಫಿಟ್ ಅಂದ್ರ ಹೊಗೆನೇ ಬರಲ್ಲ. ನೋಡಿ, ಆರಾಮಾಗಿ ನಾನು ಮುಂದೆನೆ ಕುತ್ಕೊಂಡಿದ್ದೀನಿ. ಕರೆಕ್ಟ್. ಹತ್ತಿರದಲ್ಲಿ ಇದು ಕೂಡ ಅಡಿಗೆ ಮಾಡ್ಕೋಬಹುದು. ಎಲ್ಲಿಗಾದ್ರೂ ತಗೊಂಡ್ ಹೋಗ್ಬೇಕಂದ್ರೆ ನೋಡಿ, ಸಿಂಪಲ್ ಆಗಿ ಎಳ್ದಾಡ್ಕೊಂಡು ಹೋಗ್ಬೋದು. ಕೈಯಲ್ಲಿ ಆಪರೇಟ್ ಮಾಡ್ಬೋದಾ? ಒಂದು ಕೈಯಲ್ಲಿ ಆಪರೇಟ್ ಮಾಡ್ಕೋಬಹುದು. ಕೆಲವು ಮಾಡೋದಕ್ಕೆ ವೀಲ್ಸ್ ಬರುತ್ತೆ, ಕೆಲವು ಬರೋದಿಲ್ಲ. ಆದ್ರೂ ಕೂಡ ನಾವೇ ತಲೆಗೆಡಿಸ್ಕೊಳ್ಳೋ ಇಲ್ದಿರ ರಾಕೆಟ್ ಮಾಡೆಲ್ ಅಂತ ಕಂಪ್ಲೀಟ್ಲಿ ನಿಮ್ಗೆ ಈ ರೇಂಜ್ ನ ಫ್ಲೇಮ್ ಜನರೇಟ್ ಆಗುತ್ತೆ. ನೀವು 10 ಜನಕ್ಕೆ ಮಾಡಿ, 100 ಜನಕ್ಕೆ ಮಾಡಿ, 1000 ಜನಕ್ಕೆ ಅಡಿಗೆ ಮಾಡಿ ಸರ್. ಕಂಪ್ಲೀಟ್ಲಿ ಒಂದೇ ಸ್ಟವ್ ಸಾಕಂತೀರಾ? ಆರಾಮಾಗಿ ಸರ್. ಸೊ ಮನೆಗೆ ಒಂದ್ ಮಾಡಲ್ಲ, ಹೋಟೆಲ್ಗೆ ಒಂದ್ ಮಾಡಲ್ಲ. ಹೋಟೆಲ್ಗೆ ಒಂದ್ ಮಾಡಲ್ಲ. ಜಾಸ್ತಿ ಬೇಡ, ತಲೆ ಬಿಸಿ ಬೇಡ, ತಲೆ ಕೆಡ್ಸ್ಕೊಳ್ಳೋದು ಬೇಡ ಸರ್. ಎರಡು ಒಂದೇ ಟೆಕ್ನಾಲಜಿ ತಾನೆ? ಒಂದೇ ಟೆಕ್ನಾಲಜಿ, ಒಂದೇ ಡಿಸೈನ್, ಎರಡು ಯೂಸ್ ಮಾಡೋದು ಹೆವಿ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಲೈಫ್ NR ಕಾರ್ಪೊರೇಷನ್ ಕಂಪನಿ ಕಡೆಯಿಂದ 10 ವರ್ಷದ ವಾರಂಟಿ ಸಿಗ್ತಾ ಇದೆ ನಿಮ್ಗೆ. 10 ವರ್ಷದ ವಾರಂಟಿ ಕೊಡ್ತಾ ಇದೀವಿ ಸರ್. ಸರ್ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಪ್ರೈಸಿಂಗ್, ವಾರಂಟಿ, ಶಿಪ್ಪಿಂಗ್ ಎಲ್ಲ ಮಾತಾಡೋಣ. ಒಂದ್ಸತಿ ಫ್ಲೇಮ್ ತೋರಿಸ್ಬಿಡ್ತೀನಿ ನಮ್ಮ ವೀಕ್ಷಕರೇ. ಕ್ರೇಜಿ ಫ್ಲೇಮ್ ಅಂತ ಹೇಳ್ತೀನಿ ನಿಜವಾಗ್ಲೂ ಕೂಡ. ಯಾವ ಗ್ಯಾಸ್ ಅಲ್ಲೂ ಇಂಥ ಫ್ಲೇಮ್ ತೆಗಿಯಕ್ ಚಾನ್ಸೇ ಇಲ್ಲ ಬಿಡಿ ಸರ್, ಅಲ್ವಾ? ಸೂಪರ್. ಬನ್ನಿ ಸರ್ ಮಾತಾಡೋಣ. ಇದ್ರಲ್ಲಿ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಬ್ಲೂ ಫ್ಲೇಮ್ ಅನ್ನುವಂಥದ್ದು ತುಂಬಾ ರೇರ್ ಅದು, ಅಲ್ವಾ ಸರ್? ಹೌದು ಸರ್. ಬ್ಲೂ ಫ್ಲೇಮ್ ರೇರ್. ಯಾಕಂತಂದ್ರೆ ಅದಕ್ಕೆ ಅಷ್ಟು ಹೈ ಎಫಿಷಿಯನ್ಸಿ ಬೇಕು, ಹೈ ಫ್ಯೂಲ್ ಬೇಕಾಗುತ್ತೆ. ಯಾಕಂತಂದ್ರೆ ಬ್ಲೂ ಫ್ಲೇಮ್ ಬಂತು ಅಂತಂದ್ರೆ ನಿಮ್ಮ ಅಡುಗೆಗಳೆಲ್ಲ ಹಂಗೆ ಕ್ವಿಕ್ ಟಕ್ 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 ನಾವು ನೋಡಿದ್ವಲ್ಲ ಸರ್, ಆ ಫ್ಲೇಮಲ್ಲಿ ಅಡುಗೆ ಎಲ್ಲ ಏನು ಸರ್ ಎಷ್ಟೊತ್ತು? ಒಂದು 30 seconds ಒಂದು ಟೀ ಮಾಡ್ಬಿಡ್ಬೋದು ಸರ್ ಅದ್ರಲ್ಲಿ, ಅಲ್ವಾ? ಸೊ ನೀರು ಕಾಸೋದೆ 1 ನಿಮಿಷ 2 ನಿಮಿಷದಲ್ಲಿ ನೀರು ಕಾಸ್ಬಿಡ್ಬೋದು. ಅರ್ಜೆಂಟಾಗಿ ಸ್ನಾನಕ್ಕೆ ನೀರಿಲ್ಲ ಅಂತಂದ್ರು 5 ನಿಮಿಷದಲ್ಲಿ, ಒಂದು 2-3 ನಿಮಿಷದಲ್ಲಿ ನೀರು ಕಾಸ್ಕೊಂಡ್ಬಿಡ್ಬೋದು. ಬ್ಲೂ ಫ್ಲೇಮ್ ರೇರ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಮಾರ್ಕೆಟಲ್ಲಿ ನೀವು ಯಾವುದೇ ಸ್ಟೋವ್ ತಗೊಳ್ಳಿ 90% ಆಫ್ ದ ಸ್ಟೋವ್ ನಿಮಗೆ ರೆಡ್ ಫ್ಲೇಮೇ ಬರೋದು. ಕರೆಕ್ಟಾ ಸರ್? ಕೆಲವೊಂದು ಸ್ಟೋವ್ಗಳು ಮಾತ್ರ ಈ ರೀತಿ ಬ್ಲೂ ಫ್ಲೇಮ್ ಬರೋದು ಅಂತ ಹೇಳ್ಕೊಬೋದು. ಸೊ ಬ್ಲೂ ಫ್ಲೇಮ್ನ ಅವಶ್ಯಕತೆ ಅಷ್ಟು ಚೆನ್ನಾಗಿದೆ ಸರ್. ಆದರೆ ಜನ ಹೇಳ್ಬೋದು, ಸರ್ ನಾವು ಗ್ಯಾಸ್ ತಗೊತಾ ಇರ್ತೀವಿ, ಲೈಫ್ ಟೈಮ್ ಬರುತ್ತೆ, 10 ವರ್ಷ 20 ವರ್ಷ ಲೈಫ್ ಗ್ಯಾಸ್ ತಗೊಂತಾನೆ ಇರ್ಬೋದು ಅಂತ ಹೇಳ್ತಾರೆ. ಸೊ ಇದು ಕೂಡ ಆ ಲೆವೆಲ್ಗೆ ಲೈಫ್ ಬರುತ್ತೆ ಸರ್? ಇದು ಕಂಪಲ್ಸರಿ ಬರುತ್ತೆ ಸರ್. ಯೂಸ್ ಮಾಡೋಂಥ ಮೆಟೀರಿಯಲ್ ಏನಾದರೂ ಇದೆಯೋ ಹೆವಿ ಕ್ವಾಲಿಟಿ ಯೂಸ್ ಮಾಡಿದ್ವಿ. ಅದೇನಾಗುತ್ತೆ ಅಂದ್ರೆ ಕಂಪನಿ ಕಡೆಯಿಂದ 10 ವರ್ಷ ವಾರಂಟಿ ಕೊಡ್ತೀವಿ ನಾವು. ಕಂಪನಿನೇ 10 ವರ್ಷ, ನಮ್ಮ ಕಡೆಯಿಂದಾನೆ 10 ವರ್ಷ ವಾರಂಟಿ. ನೀವು 20-30 ವರ್ಷ ಚೋಟಾ ಭೀಮ್ನ ಯೂಸ್ ಮಾಡ್ಬೋದು ಸರ್. ಇದರಿಂದ 20 ಚೋಟಾ ಭೀಮ್ನ ಯೂಸ್ ಮಾಡ್ಬೋದು ಮನೆಗೆ. ಓಕೆ. ಹೋಟೆಲ್ ಬೇಕು ಅಂದ್ರೆ ಒಂದು 100-150 ಜನಕ್ಕೆ ಆರಾಮಾಗಿ ಇದ್ರಲ್ಲಿ ಅಡಿಗೆ ಮಾಡ್ಕೊಂಡು ಇದ್ರಲ್ಲೂ ಮಾಡ್ಬೋದು. ನೋಡಿದ್ದೀರಾ ಯಾವ ರೇಂಜ್ ಅಲ್ಲಿ ಇದೆ ಅಂತ? ಹೌದು. ಹೋಟೆಲ್ ಕೂಡ ಆಗುತ್ತೆ ಆಲ್ಮೋಸ್ಟ್. ಇಲ್ಲಪ್ಪ ನಮಗೆ ಸರೋಗೋದಿಲ್ಲ, ಜಾಸ್ತಿ ಹೆವಿಯಾಗಿ ಮಾಡ್ತೀವಿ ಅನ್ನೋರು ಒಂದೇ ಬುಲೆಟ್ ರಾಕೆಟ್ ಮಾಡಲ್ ಸರ್. ರಾಕೆಟ್ ಮಾಡಲ್. ನೀವು ಇದಕ್ಕೆ ಹೋದ್ರೆ ಏನಾಗುತ್ತೆ ಅಂದ್ರೆ 1000 ಜನಕ್ಕೆ ಮಾಡ್ಬೇಕಾದ್ರೆ ಸಿಂಪಲ್ ಆಗಿ ಆಗ್ಬಿಡುತ್ತೆ ಅಡಿಗೆ. ದೊಡ್ಡ ಪ್ಲೇಸ್ ತಗೊಳ್ಳಲ್ಲ ಸರ್ ಇದು. ನೋಡ್ಬೋದು ನೀವು, ಸಿಂಪಲ್ ಆಗಿ ಚಿಕ್ಕ ಪ್ಲೇಸ್, ವೇಟ್ ಮಾಡ್ಲಿಕ್ಕೆ ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ. 8 ಇಂಚ್ ಇರ್ಬೋದು ಸರ್ ಇದು? ಅಷ್ಟೇ ಸರ್, 8 ಇಂಚ್ ಇರ್ಬೋದು. ಹ್ಯಾಂಡಲ್ ಸಪರೇಟ್, ವೇಟ್ ಯಾರು ಬೇಕಾದ್ರೂ ಕೂಡ ಆರಾಮಾಗಿ ಒಂದ್ ಕಡೆ ಇನ್ನೊಂದ್ ಕಡೆ ಕ್ಯಾರಿ ಮಾಡ್ಬೋದು. ಅಂಡ್ ಇದರಲ್ಲಿ ಸರ್ ಹೇಳ್ದಂಗೆ 1200 ಟೆಂಪರೇಚರ್ ಬಂದರೂ ಕೂಡ ತಡೆಯೋ ಶಕ್ತಿ ಚೆನ್ನಾಗಿರುತ್ತೆ. ಯಾಕಂದ್ರೆ ಗೇಜ್ ಚೆನ್ನಾಗಿದೆ. ಹೌದು ವೀಕ್ಷಕರೇ, ಗೇಜ್ ಚೆನ್ನಾಗಿದೆ ಸರ್. ಇದರಲ್ಲಿ ಒಂದು ಬಾರಿ ನಾವು ಕಟ್ಟಿಗೆ ತುಂಬಿಸಿದ್ರೆ ಎಷ್ಟೊತ್ತು ತನಕ ಮತ್ತೆ ರೀಫಿಲ್ ಮಾಡದೆ ಇರಬಹುದು ಸರ್? 3/4 ಗಂಟೆ 1 ಗಂಟೆ ಸರ್. 1 ಅವರ್ ಅನ್ಕೊಳ್ಳಿ. 1 ಅವರ್ ಅಂದ್ಕೊಂಡ್ರು ಕೂಡ ಕಂಪ್ಲೀಟ್ಲಿ ನೀವು ಒಂದು 500 ಜನಕ್ಕೆ ಮಾಡ್ಬಿಡ್ತೀರಿ 1 ಅವರ್ ಅಲ್ಲಿಗೆ. ಹೌದಾ ಸರ್? ದೇವಸ್ಥಾನಕ್ಕೆ ಕೂಡ ಇದೆ ಕೊಟ್ಟಿದ್ದೀವಿ ನಾವು ಮಾಡಿ. ದೇವಸ್ಥಾನಕ್ಕೆ ಚೌಟ್ರಿಗೆ 1000 ಜನ ಬರ್ತಾರೆ. ಚೌಟ್ರಿಗೆ
ಚೌಟ್ರಿಗಳು ಕೂಡ ಇದೆ ಹಾಕೊಂಡಿದ್ದಾರೆ. ಕ್ಯಾಟರಿಂಗ್ ಅವರು ಹಾಕೊಂಡಿದ್ದಾರೆ, ಎಲ್ಲರೂ ಹಾಕೊಂಡಿದ್ದಾರೆ. ಎಸ್ಪೆಷಲಿ ನಾವು ಆನ್ ಸ್ಪಾಟ್ ಹೋಗಿ ನೋಡಿರುವಂತದ್ದು ದೇವಸ್ಥಾನಗಳಲ್ಲಿ ಅನ್ನ ಡೊನೇಟ್ ನಾವು ಮಾಡ್ತೀವಿ, ಇದು ಮಾಡ್ತೀವಿ. ಆ ಟೈಮಲ್ಲಿ ನಮ್ಮ ಒಲೆಗಳನ್ನ ಯೂಸ್ ಮಾಡಿದ್ವಿ. ಹೌದು ಸರ್, ಒಂದು ರೇಂಜ್ ಅಲ್ಲಿ ಬರುತ್ತೆ ಸರ್ ಫ್ಲೇಮ್. ಪಾತ್ರೆ ಕಪ್ಪಾಗಲ್ಲ, ಪಾತ್ರೆ ಉಜ್ಜಬೇಕನ್ನೋ ಕೆಲಸ ಇರೋದಿಲ್ಲ. ಮಾರ್ಕೆಟ್ ಅಲ್ಲಿ ಏನಾಗಿದೆ ಅಂದ್ರೆ ಸ್ಟೀಲ್ ಸ್ಟವ್ ಬರುತ್ತೆ. ಆಕ್ಚುಲಿ ಫಸ್ಟ್ ಅಲ್ಲಿ ನಾವು ಕೊಟ್ಟಿದ್ದೀವಿ ಅದನ್ನ, ತುಂಬಾ ಕಂಪ್ಲೇಂಟ್ ಬಂತು. ಆಕ್ಚುಲಿ ಅದಕ್ಕೆ ಅದನ್ನ ಬೇಡ ಅಂತ ಹೇಳಿ ನಿಲ್ಸಿದ್ವಿ. ಬಟ್ ಮಾರ್ಕೆಟ್ ಅಲ್ಲಿ ಇನ್ನೂ ತುಂಬಾ ಚಲಾವಣೆ ಇದೆ, ಅದು ರೇಟ್ ಕಡಿಮೆ ಅಂತ ಅದಕ್ಕೆ ಫಾಲೋ ಆಗ್ತಿದ್ದಾರೆ. ಒಂದು 6 ತಿಂಗಳು 7 ತಿಂಗಳಲ್ಲಿ ಹೋಗ್ಬಿಡುತ್ತೆ ಸರ್ ಸ್ಟವ್. ಅವಾಗ ಏನಾಗ್ತಂದ್ರೆ ಹಾಕಿರುವಂತ 3,500 5,000 6,000 ಹಾಕ್ತಾರೆ ಬಡ್ಜೆಟ್, ಕಂಪ್ಲೀಟ್ಲಿ ಲಾಸ್. ನೀವು ಈ ತರ ಒಂದು ಹೆವಿ ಮಾಡಲ್ ಹಾಕೊಳ್ಳೋದ್ರಿಂದ ಕಡಿಮೆ ಬಡ್ಜೆಟ್ ಎಲ್ಲ ಬರುತ್ತೆ ನಿಮ್ಗೆ, ಮತ್ತೆ ಜಾಸ್ತಿ ಬಡ್ಜೆಟ್ ಏನಿಲ್ಲ. ಸ್ಟೈನ್ಲೆಸ್ ಸ್ಟೀಲ್ ಬೆಳೆಗಳಲ್ಲಿ ನಿಮ್ಗೆ ಇದು ಬರುತ್ತೆ ನಿಮ್ಗೆ. ನಾವು ಇದನ್ನ 10 ವರ್ಷ ವಾರಂಟಿ ಕೊಡ್ತೀವಿ. 10 ವರ್ಷ ವಾರಂಟಿ. 10 ವರ್ಷ ಸರ್, ಲೈಫ್ ಎಷ್ಟು ಬರ್ಬೋದು ಸರ್? ಇದು 20-30 ವರ್ಷ ಲೈಫ್ ಇರುತ್ತೆ ಸರ್, ಆರಾಮಲ್ಲಿ ಸರ್. ಇದು ನನ್ನ ಪ್ರಕಾರ ಒಂದು 5 ವರ್ಷಕ್ಕೆಲ್ಲ ಪೈಸಾ ವಸೂಲಲ್ವಾ ಸರ್? ಇದು ನಿಮ್ಗೆ 2-3 ತಿಂಗಳಲ್ಲಿ ಪೈಸಾ ವಸೂಲು. 2-3 ತಿಂಗಳಲ್ಲಿ ಪೈಸಾ ವಸೂಲ. ಆ ರೇಂಜ್ ಅಲ್ಲಿ ಫ್ಲೇಮ್ ಜನರೇಟ್ ಮಾಡಿದ್ರೆ ನೀವು ಎಷ್ಟು ಸಾವಿರ ಜನಕ್ಕೆ ಅಡಿಗೆ ಮಾಡ್ಬೋದು, ನೀವೇ ಒಂದ್ಸಲ ಯೋಚನೆ ಮಾಡಿ. ನೀವೇ ಹೇಳಿದ್ರಲ್ಲ ಎಟ್ ಎ ಟೈಮ್ 500 ಪೀಪಲ್ ಗೆ ಮಾಡ್ಬೋದು ಅಂದ್ರೆ ಸುಮ್ನೆ ಕೇಳಿದೆ. 5 ವರ್ಷ ಅಲ್ಲ ವೀಕ್ಷಕರೇ, 5 ತಿಂಗಳ ಒಳಗಡೆನೆ ಪೈಸಾ ವಸೂಲಾಗ್ಬಿಡುತ್ತೆ ಅಂತ ಹೇಳ್ಬೋದು ಸರ್. ಇದನ್ನೆಲ್ಲ ನೋಡ್ಬಿಟ್ಟು ಜನ ಇದ್ರ ಜೊತೆ ಸ್ಟ್ಯಾಂಡ್ ಇದೆ, ಇದ್ರ ಜೊತೆ ನಮ್ಗೆ ಏನಂತ ಸರ್ ಇದಕ್ಕೆ? ಸರ್ ಇದು ಬ್ಲೋವರ್ ಸೆಟ್. ಬ್ಲೋವರ್ ನಮಗೆ ಸ್ಟವ್ಗೆ ಹಾರ್ಟ್, ಇದು ಎದೆಯ ಭಾಗ ಏನಾದ್ರೂ ಇದೆಯೋ ಇದನ್ನೇ ಅಂತ ಹೇಳ್ಬೋದು. ಹೌದು ಸರ್, ಇದರಿಂದಾನೇ ಅದು ಸ್ಟವ್ ಆಗಿದೆ. ಇದು ಚಾರ್ಜರು ಇವೆಲ್ಲ ಫ್ರೀ ಕೊಡ್ತೀರಾ ಸರ್? ಎಲ್ಲ ಕಂಪ್ಲೀಟ್ ಫುಲ್ ಸೆಟ್ ಬರುತ್ತೆ ಸರ್. ಇದು ನಮ್ಗೆ ಏನಂದ್ರೆ ಒಂದು ಸ್ಟಾಂಡು, ಸ್ಟವ್, ಅಡಾಪ್ಟರ್ಗಳು. ಇದು ಕರೆಂಟ್ ಯೂಸ್ ಮಾಡ್ಕೋಬಹುದು ನಾವು. ಇಲ್ಲ ಬೇಡಪ್ಪ ನಮಗೆ ಕರೆಂಟ್ ಆಪ್ಷನ್ ಕಡಿಮೆ ಇದೆ ಅಂದ್ರೆ ಬೈಕ್ ಇಂದ ಬ್ಯಾಟ್ರಿ ಬರುತ್ತೆ. ಬೈಕ್ ಇಂದ ಬ್ಯಾಟ್ರಿ ಇದು ಕನೆಕ್ಷನ್ ಮಾಡಿ 12 ವೋಲ್ಟ್ ಬ್ಯಾಟ್ರಿ. ಇವಾಗ ಕಾರ್ ಬ್ಯಾಟ್ರಿ, UPS ಎಲ್ಲದಕ್ಕೂ ಯೂಸ್ ಆಗುತ್ತೆ ನಮ್ಗೆ ಇದು. ಇದು ನಮ್ಗೆ ಏನಪ್ಪಾ ಅಂದ್ರೆ ಇದು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಫ್ಲೇಮ್. ನಾವು ಏನಾದ್ರು ಹಾಲು ಉಕ್ಕಿಸ್ತಾ ಇದೀವಿ, ಆ ಟೈಮಲ್ಲಿ ಯೂಸ್ ಆಗುತ್ತೆ. ಹಾಲು ಕುದಿಸೋ ಟೈಮ್ ಬೇಕಾದ್ರೆ ಮಾತ್ರ. ಮತ್ತೆ ಒಗ್ಗರಣೆ ಹಾಕೋ ಟೈಮಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಸರ್ ಇದು. ಫ್ಲೇಮ್ ಅನ್ನ ಸಣ್ಣ ಮಾಡ್ಕೊಬೇಕು ಅಂದ್ರೆ ಮಾತ್ರ ಯೂಸ್ ಮಾಡಿ. ಕಂಟಿನ್ಯೂ ಫ್ಲೇಮ್ ಬರ್ತಾನೆ ಇರ್ಲಿ ಅಂತಂದ್ರೆ ಅದರ ಅಗತ್ಯ ಇಲ್ಲ. ಇದು ಸಿಗುತ್ತೆ, ಚಾರ್ಜರ್ ಸಿಗುತ್ತೆ, ಜೊತೆಯಲ್ಲಿ ಸ್ಟ್ಯಾಂಡ್ ಸಪರೇಟ್ ಆಗಿ ಮಾಡಿಸ್ಬೇಕಾಗಿಲ್ಲ, ನಿಮಗೆ ಸ್ಟ್ಯಾಂಡ್ ಸಿಗುತ್ತೆ ಸರ್. ಹೋಟೆಲ್ ಅವರು ಕೂಡ ಸರ್ ನಮಗೆ ಇದ್ರ ಜೊತೆಯಲ್ಲಿ ಅಡಿಷನಲ್ ದೊಡ್ಡ ಸ್ಟ್ಯಾಂಡ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀರಾ ಸರ್? ಮಾಡ್ಕೊಡ್ತೀವಿ. ಬಟ್ ಏನಾಗುತ್ತೆ ಅಂದ್ರೆ ಒಬ್ರು ದೊಡ್ಡ ಕಡ ಇಡ್ತಾರೆ, ಅದು ಇಷ್ಟು ದೊಡ್ಡದು ಬರುತ್ತೆ. 100 ಲೀಟರ್ ಇಡಬೇಕು ಅವ್ರಿಗೆ. ಬಿರಿಯಾನಿ ಹೊಸಕೋಟೆಯಲ್ಲಿ ಬಿರಿಯಾನಿ ಹೇಳಿ ಸರ್. ಬಿರಿಯಾನಿ ನಿಜನೇ. ಆ ತರದವ್ರಿಗೆ ಏನಂದ್ರೆ ಅವರು ಮಾಡ್ಕೊಂಡ್ಬಿಟ್ರೆ ಅವ್ರ ಪಾತ್ರೆ ಏನಿದೆ ಸೈಜ್, ಯಾಕೆಂದ್ರೆ ಒಂದು 2-3 ವರ್ಷಕ್ಕೆ ಒಂದೇ ಪಾತ್ರೆ ಯೂಸ್ ಮಾಡ್ತಾರೆ. ಅದೇನಾದ್ರೆ ಪಾತ್ರೆಗೆ ಸೆಟ್ ಆಗಂತ ಸ್ಟ್ಯಾಂಡ್ ಅವ್ರು ಮಾಡಿಸ್ಕೊಂಡ್ರೆ ಕಮರ್ಷಿಯಲ್ ಪರ್ಪಸ್ ಆಗಿ ಅವ್ರಿಗೆ ಒಳ್ಳೇದಿಲ್ಲ. ನಾವು ಮಾಡ್ಕೊಡ್ಬೇಕಾದ್ರೆ ನಾವು ಮಾಡ್ಕೊಡ್ತೀರಾ? ಅಲ್ವಾ? ಹೌದು ಸರ್. ಒಂದ್ ಮನೆ ಅಂದ್ರೆ 1000 ಪಾತ್ರೆ ಇರುತ್ತೆ, ಹೋಟೆಲ್ ಅಂದ್ಮೇಲೆ 1000 ಪಾತ್ರೆ ಇರುತ್ತೆ, 100 ಪಾತ್ರೆ ಇರುತ್ತೆ. ಸೊ ಅದಕ್ಕೆ ತಕ್ಕಾದಂತಹ ಸ್ಟ್ಯಾಂಡ್ ನೀವು ಮಾಡಿಸ್ಕೋಬಹುದು. ಇಲ್ಲ ನಾವು ಸ್ಟ್ಯಾಂಡರ್ಡ್ ಆಗಿ ಒಂದೇ ಪಾತ್ರೆ ಯೂಸ್ ಮಾಡ್ತೀನಿ ಅಂತಂದ್ರೆ ಇದ್ರ ಅಳತೆ ನೀವು ಹೇಳಿದ್ರೆ 100% ಅಡಿಷನಲ್ ಕಾಸ್ಟ್ ಅಲ್ಲಿ ನಿಮಗೆ ಇದನ್ನ ರೆಡಿ ಮಾಡಿ ಕಳ್ಸಿಕೊಡಲಾಗುತ್ತೆ. ಬಟ್ ಕಾಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು ಸರ್. ಇದು ಹಿಂಗಿದೆಯಲ್ಲ, ಇಷ್ಟು ದೊಡ್ಡದಿದೆಯಲ್ಲ ಸರ್, ಇದನ್ನ ನೀವು ಮನೆಗೆ ಮುಟ್ಸ್ತೀರಾ ಅಥವಾ ಇದನ್ನ ನಾವೇ ಇಲ್ಲಿ ಬಂದೇ ತಗೊಂಡು ಹೋಗ್ಬೇಕಾ ಸರ್? ಸರ್ ಇಲ್ಲ, ಬರೋರು ಬಂದು ತಗೊಂಡು ಹೋಗ್ತಾರೆ. ಮತ್ತೆ ನಾವು ಕೊರಿಯರ್ ಕೂಡ ಮಾಡ್ತಿದೀವಿ. ಆಲ್ ಓವರ್ ಇಂಡಿಯಾ ಡೆಲಿವರಿ ಆಗ್ತಿದೆ. ಇದು ಆಲ್ ಓವರ್ ಇಂಡಿಯಾ ಹೋಗುತ್ತಾ? ಹೌದು ಸರ್, ಅಮೆಝಾನ್ ಮುಖಾಂತರನೂ ಕೊಡ್ತೀರಾ? ಇವಾಗ ಕೊಡ್ತಾ ಇದೀವಿ, VRL ಮುಖಾಂತರ ಮುಟ್ಟಿಸ್ತಾ ಇದೀವಿ. ಇಲ್ಲ ಬರೋರು ಬರ್ತಾರೆ, ಮಿಕ್ಕವರೆಲ್ಲ ಆನ್ಲೈನ್ ಇದೆ ಸರ್. ಇಲ್ಲ ಆನ್ಲೈನ್ ಅಡ್ರೆಸ್ ಕಂಪ್ಲೀಟ್ ಇಂಡಿಯಾದಲ್ಲಿ A to Z ಎಲ್ಲ ಪ್ಲೇಸ್ ರೀಚ್ ಆಗಿದ್ದೇವೆ. ಕಾರಣ ನಮ್ಮ ಕನ್ನಡಿಗರ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಕೂಡ. ಸೊ ಹೋಟೆಲ್ ಇರ್ಲಿ, ಚೌಟ್ಲಿ ಇರ್ಲಿ, ಕ್ಯಾಟರಿಂಗ್ ಇರ್ಲಿ, ದೇವಸ್ಥಾನಗಳಿರ್ಲಿ, ಎಸ್ಪೆಷಲಿ ದೇವಸ್ಥಾನದವರಿಗೆ ನಿಜವಾಗ್ಲೂ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಸೊ ದಯವಿಟ್ಟು ಇದನ್ನ ರೆಫರ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಒಬ್ಬರಿಂದ ಒಬ್ರು ಶೇರ್ ಮಾಡ್ಕೊಂಡಾಗ ಒಂದು ಒಳ್ಳೆ ಪ್ರಾಡಕ್ಟ್ ನಿಮ್ಮ ಮನೆ ಬಾಗಿಲಿಗೆ ಮುಟ್ಟುತ್ತೆ ಅಂತ ಹೇಳ್ಬೋದು ಸರ್. ಇದನ್ನ ನಾವು ಎಲ್ಲಿ ಯಾವ ಪ್ಲೇಸ್ ಅಲ್ಲಿ ಬೇಕಾದ್ರೆ ಇಟ್ಕೋಬಹುದಲ್ವಾ ಸರ್? ಎಲ್ಲಿ ಬೇಕಾದ್ರೆ ಕಿಚನ್ ಅಲ್ಲಿ ಇಟ್ಕೋಬಹುದಲ್ವಾ? ಕಿಚನ್ ಅಲ್ಲಿ ಇಟ್ಕೋಬಹುದು. ಎಲ್ಲಿ ಯಾವ ಪ್ಲೇಸ್ ಅಲ್ಲಿ ಹೊಗೆ ಬರಲ್ಲ ಸರ್. ಮನೆಯಲ್ಲಿ ಮೇನ್ ಹೊಗೆ ಇಲ್ಲ, ಪಾತ್ರೆ ಕಪ್ಪಾಗಲ್ಲ. ಪ್ಲೇಸ್ ಚಿಕ್ಕ ನೋಡಿ, ಇಷ್ಟು ಚಿಕ್ಕ ಜಾಗ ಅಂದ್ರೆ ನಿಮ್ಗೆ ಒಂದು ಗ್ಯಾಸ್ಗಾದ್ರೂ ದೊಡ್ಡ ಜಾಗ. ಅದಕ್ಕೆ ಕೇಳಿದೆ ಸರ್. ನೋಡಿ ಕಿಚನ್ ಕೌಂಟರ್ ಎಷ್ಟು ಇದೆ ಇದು. ಹೌದು ಸರ್, ಆರಾಮಾಗಿ ಇಟ್ಕೋಬಹುದಲ್ಲ? ಆರಾಮಾಗಿ ಇಟ್ಕೋಬಹುದು. ಬಟ್ ಏನ್ ನಾವ್ ಹೇಳ್ತೀವಿ ಅಂದ್ರೆ ನೀವು ಟೆಂಪರೇಚರ್ ಹೆವಿ ಜನರೇಟ್ ಆಗುತ್ತೆ, ಮೇಲೆ ಆಗ್ಬೋದು, ತಳದಲ್ಲಿ ಆಗ್ಬೋದು. ನಮ್ಗೆ 100% ಮೇಲೆ ಜನರೇಟ್ ಆದ್ರೆ 25% ಬಾಟಮ್ ಹೋಗುತ್ತೆ. ನಮ್ಗೆ ಕಡಪ ಕಲ್ ಅಂತ ಇರುತ್ತೆ ಸರ್, ಆ ಸ್ಲಾಬ್ ಮೇಲೆ ಇಟ್ಕೋಬಾರ್ದು. ಕಡಪ, ಆಮೇಲೆ ಈ ನಮ್ಮ ತುಮಕೂರ್ದು ಒಂದು ಇದು ಬರುತ್ತೆ, ದಪ್ಪ ಬರುತ್ತೆ, ಇಷ್ಟು ದಪ್ಪ. ಹೌದೌದು, ಆ ಕಲ್ಲೆಲ್ಲ ಕೂಡ ಹೀಟ್ ಜನರೇಟ್ ಆಗಿ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ ಕೆಳಗಡೆ. ಆದ ಕಾರಣ ನೀವು ಆದಷ್ಟು ಇಟ್ಟಿಗೆ ಆಗ್ಲಿ, ಹಾಲೋ ಬ್ರಿಕ್ಸ್ ಆಗ್ಲಿ ಅದ್ರ ಮೇಲೆ ಇಟ್ಕೋಬೇಕು. ನಿಮ್ಗೆ ಅದಕ್ಕೆ ಹೇಳೋದು ನಾನು, ಹೋಟ್ಲಿಗೆ ಒಂದೇ ಮಾಡಲು, ಮನೆಗೆ ಒಂದೇ ಮಾಡಲು, ಆ ರೇಂಜ್ ಅಲ್ಲಿ ಡಿಸೈನ್ ಮಾಡಿರೋಂಥದ್ದು. ಕಡಿಮೆ ಬಜೆಟ್ ಅಲ್ಲಿ ನೀವು ಮನೆಗೆ ಹಾಕೊಂಡ್ರೆ 20-30 ವರ್ಷ ಯೂಸ್ ಮಾಡಬಹುದು. ಹೋಟೆಲ್ಗೆ ಆದ್ರೆ ಒಂದು 10 ವರ್ಷ ಆದ್ರೂ ಬರುತ್ತೆ ಸರ್ ಛೋಟಾ ಭೀಮ್. ಹೌದಾ? ಹೌದು ಸರ್. ಕಡಿಮೆ ಬಜೆಟ್ ಅಂತ ಇದ್ದೀರಾ, ಬಜೆಟ್ ಹೇಳಿ ಸರ್. ಇದ್ರ ಬೆಲೆ ಏನು, ಇದ್ರ ಬೆಲೆ ಏನು ಸರ್? ಸರ್ ಇದು ನಮಗೆ ಛೋಟಾ ಭೀಮ್ ಮಾಡೆಲ್ ಬಂದು ನಮಗೆ 5,500 ರೂಪಾಯಿ ಬೀಳುತ್ತೆ. ಕಂಪ್ಲೀಟ್ ಸೆಟ್ಟು, ಸ್ಟಾಂಡು, ಸ್ಟವ್, ಕಂಟ್ರೋಲರು, ಅಡಾಪ್ಟರ್ಸ್, ಬ್ಲೋವರ್ ಸೆಟ್ಟು
ಕಂಪ್ಲೀಟ್ ಸೆಟ್ ಬಂದು 5,500 ರೂಪಾಯಿ. 5,500 ರೂಪಾಯಿ. ಆಲ್ ಓವರ್ ಇಂಡಿಯಾ ಕೊರಿಯರ್ ಚಾರ್ಜ್ ಅಂತ ಹೇಳಿ 200 ರೂಪಾಯಿನ ಚಾರ್ಜ್ ಮಾಡ್ತೀವಿ. ನಾವೇನಂದ್ರೆ 1,000 ರೂಪಾಯಿ ಚಾರ್ಜ್ ಆಗುತ್ತೆ ಸರ್. 14 kg ವೆಯ್ಟ್ ಬರುತ್ತೆ ಕಂಪ್ಲೀಟ್ ಫುಲ್ ಸೆಟ್ ಬಂದು ವೆಯ್ಟ್. 200 ರೂಪಾಯಿನ ಕಸ್ಟಮರ್ ಕಡೆಯಿಂದ ತಗೊಳ್ತೀವಿ, 800 ರೂಪಾಯಿ ನಮ್ಮ ಕಂಪ್ನಿ ಕಡೆಯಿಂದ ಪೇ ಮಾಡ್ತೀವಿ. ನೀವೇ ಆಗ್ತಾ ಇದ್ದೀರಾ? ನಾವೇ. ನೀವು ಬೇಕಾದ್ರೆ ಹೋಗಿ ವಿಚಾರಿಸಬಹುದು. 200 ರೂಪಾಯಿಗೆ ಇಷ್ಟು ದೊಡ್ಡ ಐಟಮ್ಸ್ ಅನ್ನ ಯಾರು ಕೂಡ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಮಾಡ್ತಾ ಇಲ್ಲ ವೀಕ್ಷಕರೇ. ಆದ್ರೂ ಕೂಡ 800 ರೂಪಾಯಿ ತಮ್ಮ ಕಡೆಯಿಂದ ಹಾಕೊಂಡು NR ಕಾರ್ಪೊರೇಷನ್ ಅವರು ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಒನ್ ಆಫ್ ದ ವರ್ದಿ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಕಾರಣ ಏನಂತಂದ್ರೆ ಸರ್ ಹೇಳಿದ್ರು 5,500 ನೋಡಿ, ಒಂದು ಸಿಲಿಂಡರ್ಗೆ 1,000 ರೂಪಾಯಿ ಇರುತ್ತೆ, 1,200 ರೂಪಾಯಿ ಇರುತ್ತೆ. ನೀವು 100-200 ರೂಪಾಯಿ ಕಟ್ಟಿಗೆಯಲ್ಲಿ ಖರ್ಚು ಮಾಡ್ಕೊಂಡ್ರು ಕೂಡ 5 ತಿಂಗಳಿಗೆ ಇದ್ರ ದುಡ್ಡು ಬಂದ್ಬಿಡುತ್ತೆ. 5 ವರ್ಷ ಅಲ್ಲ ಸರ್, ಹೌದು ನಾನು ಹೇಳಿ ತಪ್ಪು ಸರ್, 5 ತಿಂಗಳ ಸರ್ ಇದೆ ತಿಂಗಳ ಅಷ್ಟೇನೆ. ಬಟ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಅದು ದೊಡ್ಡ ಬಡ್ಜೆಟ್ ಅಂತ ನಾನೇನು ಹೇಳಲ್ಲ, ಚಿಕ್ಕ ಬಡ್ಜೆಟ್, ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರೋ ಕಾರಣ ಕರೆಕ್ಟ್ ಒಂದ್ಸಲ ಆಗ್ಬಿಟ್ಬಿಟ್ರೆ ಆಗೋಯ್ತು ಇನ್ನಷ್ಟೇ. ಕರೆಕ್ಟ್. ಮತ್ತೆ ತಲೆಗೆಡ್ಸ್ಕೋಬಾರ್ದು ಇದ್ರ ಬಗ್ಗೆ. ಮತ್ತೆ ನೀವು ನಮ್ಮನ್ನ ಜ್ಞಾಪಕ ಮಾಡ್ಕೊಳ್ತೀರಾ ಸರ್. ಇಡೀ ಕರ್ನಾಟಕದಲ್ಲಿ ಇವತ್ತಿನ ದಿನ ಜನ ರಿವ್ಯೂಸ್ ಕೊಡ್ತಾ ಇದಾರೆ ನಮ್ಗೆ ಫ್ಯೂಸ್ ಹೋಗ್ಬಿಡುತ್ತೆ ಸರ್. ಯಾಕೆ ಅಂದ್ರೆ ಇದು ಹೇಳ್ತಾರ ಅವರು, ನಾವೀಗ ಸ್ಟವ್ಗೆ 2 ಬರ್ನರ್ ಇದನ್ನ ಬ್ಲೋವರ್ಸ್ ಅನ್ನ ಯೂಸ್ ಮಾಡ್ತೀವಿ ಸರ್. ಸಿಂಗಲ್ ಬ್ಲೋವರ್ ಜಾಸ್ತಿ ಆಗ್ತಿದೆ ಅಂತ. ಸಿಂಗಲ್ ಬ್ಲೋವರ್ ಮನೆಗೆ ಆತರ. ನಾವು ಡಬಲ್ ಬ್ಲೋವರ್ ಏನು ಕೊಡ್ತಿದೀವಿ ಅಂದ್ರೆ ಡಬಲ್ ಕೊಡ್ತಾ ಇದ್ದೀರಾ? ಡಬಲ್ ಕೊಡ್ತಾ, ಮನೆಗೂ ಡಬಲ್ ಕೊಡ್ತೀರಾ? ಹೌದು ಸರ್, ಮನೆಗೂ ಡಬಲ್ ಸೆಟ್ ಕಂಪ್ಲೀಟ್ಲಿ. ನಿಮ್ಗೆ ಮನೆಗೆ ಏನಾದ್ರು ಒಂದು 50-100 ಜನ ಫಂಕ್ಷನ್ ಯೂಸ್ ಮಾಡ್ತೀರಾ, ಆ ಟೈಮ್ ಕೂಡ ಇದು ಯೂಸ್ ಮಾಡ್ಕೋಬಹುದು ಸರ್. ಮನೆ ಓಪನಿಂಗ್ ಎಸ್ಪೆಷಲಿ ನನ್ನ ವಿಡಿಯೋ ನೋಡ್ಬಿಟ್ಟು ನಮಗೆ ಕನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಯಾರು ಮನೆ ಕಟ್ಸ್ಕೊಂತ ಇದ್ದೀರಾ, ಹೋಮ್ ಟೂರ್ ಅಂತ ಬಂದಾಗ ಅಲ್ಲಿ ಕೇಳ್ತೀನಿ ನಾನು, ಸೊ ನಿಮ್ಮ ಮನೆ ಓಪನಿಂಗ್ ಯಾವ ತರ ಇತ್ತು, ನಿಮ್ಮ ಮನೆ ಓಪನಿಂಗಿಗೆ ಇದು ಯೂಸ್ ಮಾಡಿದ್ರೆ ನಿಮ್ಗೆ ಕೇಟ್ರಿಂಗ್ ಸರ್ವಿಸೇ ಬೇಕಾಗಿಲ್ಲ. ಮನೆಯಲ್ಲಿ ಫ್ಯಾಮಿಲಿ ಅವ್ರು ನೀವೇ ಕುತ್ಕೊಂಡು ಆರಾಮ್ ಅಡಿಗೆ ಮಾಡಿ ಬಿಸಾಕ್ಬಿಡ್ಬೋದು ಅಂತ ಹೇಳ್ತೀನಿ. ಸೊ ಪಾರ್ಟಿ ಇರಲಿ, ಫಂಕ್ಷನ್ ಇರಲಿ, ದೇವ್ರ ಪೂಜೆ ಇರಲಿ, ಸತ್ಯನಾರಾಯಣ ಕಥೆ ಇರಲಿ, ಮನೆ ಓಪನಿಂಗ್ ಇರಲಿ, ಅಥವಾ ಮ್ಯಾರೇಜಸ್ ಇರಲಿ, ಅಥವಾ ನಾಮಕರಣ ಇರಲಿ, ಪ್ರತಿಯೊಂದಕ್ಕೂ ಕೂಡ ಇದು ಹೇಳಿ ಮಾಡಿಸಿರುವಂತದ್ದು. ಹೋಟೆಲ್ ಇರಲಿ, ಚೌಟ್ರಿ ಇರಲಿ, ಕೇಟರಿಂಗ್ ಇರಲಿ, ಚಿಕ್ಕ ಹೋಟೆಲ್ ಇರಲಿ, ದೊಡ್ಡ ಇರಲಿ, ಎಲ್ಲ ಹೋಟೆಲ್ಗೂ ಕೂಡ ಇದು ಹೇಳಿ ಮಾಡಿಸಿರುವಂತ ಸೂಕ್ತ ಸರ್. ಕರೆಕ್ಟ್ ಅಂತ ಹೇಳ್ತೀರಾ? ಮನೆಗಳಲ್ಲಿ ಗೀಸರ್ನ ಬಿಲ್ಲು ತಿಂಗಳಿಗೆ 3,000 ರೂಪಾಯಿ ಬರುತ್ತೆ ಸರ್. ಬರುತ್ತೆ ಸ್ಟೋರ್ ಟ್ಯಾಂಕ್. ನೀವು ಆರಾಮಾಗಿ ತರ ಸ್ಟವ್ ಹಾಕೊಳ್ಳೋದ್ರಿಂದ ಒಂದು ಹಂಡ ಕಟ್ಸ್ಕೊಂಡ್ಬಿಟ್ಟು ಸಿಂಪಲ್ ಆಗಿ ಒಂದು 5,000 ಸಾವಿರ ರೂಪಾಯಿ ಈ ಸ್ಟವ್ ಅನ್ನ ಆಡ್ ಮಾಡ್ಕೊಳ್ಳೋದ್ರಿಂದ ನೀವು ಎಷ್ಟೇ ವರ್ಷ ಯೂಸ್ ಮಾಡಿದ್ರು ಕೂಡ ₹1 ಬಿಸಿನೀರಿಗೋಸ್ಕರ ಖರ್ಚು ಮಾಡೋ ಅವಶ್ಯಕತೆ. ಪ್ರತಿದಿನ ಬೆಳಿಗ್ಗೆ ಇದ್ರೆ ಮೇನ್ ತಲೆನೋವು ಬರೋದು ಬಿಸಿನೀರೇ. 15 ನಿಮಿಷದಲ್ಲಿ ನಿಮಗೆ ಎಂತದ್ದು ಕೂಡ ಬಿಸಿ ಆಗ್ಬಿಡ್ತಾವೆ. 100 ಲೀಟರ್ ಇಟ್ಕೊಳ್ಳಿ ಸರ್, 15 ನಿಮಿಷದಲ್ಲಿ ಬಿಸಿ ಆಗುತ್ತೆ ನಿಮ್ಗೆ. ಸರ್ ಇನ್ನೊಂದೇನ್ ಗೊತ್ತಾ, ಗೀಸರ್ ನೀರಿಂದ ಕೆಲವೊಬ್ರು ಕೂದಲು ಉದುರುತ್ತೆ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕಲ್ ಬಿಸಿನೀರನ್ನು ಯೂಸ್ ಮಾಡಲ್ಲ, ತಗೊಂಡೋಗ್ಬಿಟ್ಟು ಗ್ಯಾಸ್ ಮೇಲೆ ನೀರು ಕಾಸ್ಕೊಂಡು ಅದರಿಂದ ಬಿಸಿನೆಸ್ ಸ್ನಾನ ಮಾಡ್ತಾರೆ. ಅಂತ ಮಹಿಳೆಯರು, ಎಸ್ಪೆಷಲಿ ಗರ್ಭಿಣಿ ಸ್ತ್ರೀಯರು ಏನಿರ್ತಾರೆ ಅವರೆಲ್ಲರೂ ಕೂಡ ಯಾರು ಎಲೆಕ್ಟ್ರಿಕಲ್ ಮುಟ್ಟಲ್ಲ, ಗ್ಯಾಸ್ ಗೀಸರ್ ಅನ್ನ ಹಾಕೊಂತೀರಾ. ಅವಾಗ ಏನಾಗುತ್ತೆ ಅಂದ್ರೆ ಗ್ಯಾಸ್ ಇಂದ ಏನಾಗುತ್ತೆ ನಿಮ್ಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಲರ್ಜಿಸ್ ಎಲ್ಲ ಜಾಸ್ತಿ, ಖರ್ಚು ಜಾಸ್ತಿ, ಜೊತೆಯಲ್ಲಿ ಡೇಂಜರ್ ಕೂಡ ಹೌದು. ಸೊ ಅದನ್ನ ಅವಾಯ್ಡ್ ಮಾಡೋ ಬದಲು ನೀವೇನಾದ್ರೂ ಒಂದು ಒಳ್ಳೆ ಒಲೆ ಮಾಡ್ಕೊಂಡ್ಬಿಟ್ರೆ ಹಳ್ಳಿ ಫೀಲು ಬಂತು. ಅದ್ರ ಕೆಳಗಡೆ ಯಾವ ಕಟ್ಟಿಗೆ ಬೇಕಾಗಿಲ್ಲ ರೀ, ರಾಸಿ ತುರ್ಕು, ಹೊಗೆ, ಧೂಳು ಏನು ಬೇಕಾಗಿಲ್ಲ. ಇದನ್ನ ಜಸ್ಟ್ ಸ್ಲೈಡ್ ಮಾಡ್ಬಿಟ್ಟು ಇಟ್ಬಿಟ್ರೆ ಸಾಕು. ಜಸ್ಟ್ ಇದನ್ನ ಹೊರಗೆ ತೆಗೀರಿ, ಕಟ್ಟಿಗೆ ಹಾಕಿ ಒಳಗೆ ಹಾಕೊಳ್ಳೋದು. ನಮ್ಗೆ ಏನಂದ್ರೆ ಗೀಸರ್ ನಲ್ಲಿ 60 ಡಿಗ್ರಿ ಟೆಂಪರೇಚರ್ಗೆ ಆಗೋಯ್ತು ನೀರ್ ಕತೆ. ಇದರಲ್ಲಿ ನೀವು 100 ಡಿಗ್ರಿವರೆಗೂ ಟೆಂಪರೇಚರ್ ಅಂದ್ರೆ ಎವಾಪರೇಟ್ ಆಗಿ ಸ್ಟೀಮ್ ಆಗೋ ಟೆಂಪರೇಚರ್ ಏನಿದೆಯೋ ಅಲ್ಲಿವರೆಗೂ ಬಿಸಿ ಅಚೀವ್ ಮಾಡ್ಕೋಬಹುದು. ಒಂದ್ಸಲ ನಾವು 99 ಡಿಗ್ರಿ ಅಂದ್ರೆ ಮಾಮೂಲಿ ವಿಚಾರ ಅಲ್ಲ ಸರ್. ಕೈ ಇಟ್ರೆ ಕೆಂಪಗೆ ಆಚೆಗೆ ಬರುತ್ತೆ ಸರ್. ಕೆಲವ್ರಿಗೆ ಸ್ಕಿನ್ ಆಚೆ ಬಂದ್ಬಿಡುತ್ತೆ. ಆ ರೇಂಜ್ ಅಲ್ಲಿ ಇರುತ್ತೆ. ಅಂದ್ರೆ ನಾವು ಅಷ್ಟು ರೇಂಜ್ ವರೆಗೂ ಬಿಸಿನೀರಲ್ಲಿ ತಗೋಬಹುದು. ನಮ್ಗೆ ಆಪ್ಷನ್ ಇದೆ. ಗೀಸರಲ್ಲಿ ಆಪ್ಷನ್ ಇಲ್ಲ. ನೀರಿನಲ್ಲಿರೋ ಎಲ್ಲ ಸತ್ವವನ್ನ ನಾವು ನೀಟಾಗಿ ಡೆಡ್ ಮಾಡಿ ಬರೀ ನೀರನ್ನ ಸ್ನಾನ ಮಾಡೋ ರೇಂಜ್ ಬರ್ಬೋದು ಅಂತ ಹೇಳ್ತಾರೆ. ದೊಡ್ಡ ಹೋಟೆಲ್ಸ್ ಅವರು ಇಡ್ಲಿಗೆ ಇದೆಲ್ಲ ಸ್ಟೀಮಿಂಗ್ ಆಪ್ಷನ್ ಕೂಡ ಯೂಸ್ ಮಾಡ್ತಿದ್ದಾರೆ. ತುಂಬಾ ಎಲ್ಲರಿಗೂ ಯೂಸ್ ಆಗುತ್ತೆ. ಇದು ಒಳ್ಳೆ ಮಾತು ಹೇಳಿದ್ರು ಸರ್. ದೊಡ್ಡ ದೊಡ್ಡ ಹೋಟೆಲ್ ಅವರು, ಎಸ್ಪೆಷಲಿ ಕೆಲವೊಂದು ಫ್ಯಾಕ್ಟ್ರಿಗಳವರು, ನೀವು ಸ್ಟೀಮ್ ಆಪ್ಷನ್ ಸರ್ ಹೇಳಿದ್ದು ಕರೆಕ್ಟು, ಸ್ಟೀಮ್ ಆಪ್ಷನ್ ತುಂಬಾ ಜನರಿಗೆ ಬೇಕಾಗುತ್ತೆ. ಸೊ ಯಾರಾದ್ರೂ ದೊಡ್ಡ ದೊಡ್ಡ ಕಂಪನಿಗಳು ನೋಡ್ತಾ ಇದ್ರೆ ಈ ರೀತಿ ಇದನ್ನ ಸ್ಟವ್ಗಳನ್ನ ನೀವು ಸ್ಟೀಮ್ ಆಗಿ ಕೂಡ ಇಲ್ಲಿ ಯೂಸ್ ಮಾಡಬಹುದು ವೀಕ್ಷಕರೇ. ಕರೆಕ್ಟಾ ಸರ್? ಇದು ಅಷ್ಟೇ ಸರ್, ನಿಜ. ಫ್ಯಾಕ್ಟ್ರಿಗಳೆಲ್ಲ ಯೂಸ್ ಮಾಡಬಹುದಲ್ವಾ ಸರ್? ತಗೊಂಡಿದ್ದಾರೆ ಸರ್, ದೊಡ್ಡ ದೊಡ್ಡ ಜ್ಯೂಸ್ ಫ್ಯಾಕ್ಟ್ರಿಗಳೆಲ್ಲ ನಮ್ದು ಮಂಗಳೂರಿಗೆಲ್ಲ ತಗೊಂಡಿದ್ದಾರೆ. ಹೌದಾ ಸರ್? ಅವರು ಒಂದು ಸಲಕ್ಕೆ 1000 ಲೀಟರ್ ನೀರ್ ಹಾಕಿ ಕೆಳಗಡೆ ಇಟ್ಟು ಅವರು ಒಂದು ಫೀಲಿಂಗ್ ಬೇರೆ ಇದೆ ಸರ್. ಬೇರೆ ಅಲ್ವಾ ಸರ್? 1,000 ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಬೇಕು. ಹೌದು ನಿಜ ಸರ್. ಒಂದ್ ದಿನಕ್ಕೆ 4 ಸಿಲಿಂಡರ್ ಬೇಕಂತ ಅವ್ರಿಗೆ. 4 ಸಿಲಿಂಡರ್ ಈಗ 1,000 ರೂಪಾಯಿ ಒಳಗಡೆ ಖರ್ಚಿನಲ್ಲಿ ಕಂಪ್ಲೀಟ್ ಆಗಿ ಒಂದು ದೊಡ್ಡ ಚಾಂಬರ್, ಅದು 2,000 ಲೀಟರ್ ಚಾಂಬರ್ ಕಂಪ್ಲೀಟ್ಲಿ ಜ್ಯೂಸ್ ತಯಾರು ಮಾಡ್ತಿದ್ರು. ಸೂಪರ್ ಅಲ್ವಾ ಸರ್? ಹೌದು ಸರ್. ನಿಜವಾಗ್ಲೂ ಹೇಳ್ಬೇಕಾದ್ರೆ ಒಂದು ಮಿರಾಕಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಆಕ್ಚುಲಿ. ಬಟ್ ನೀವು ಅದನ್ನ ಯಾವ ತರ ವರ್ತಿ ಮಾಡ್ಕೊಳ್ತೀರಾ ನಿಮ್ಮ ಆಪ್ಷನ್ ಆಗಿದೆ. ಜಸ್ಟ್ 5,500 ಇಂದ ಸ್ಟಾರ್ಟ್ ಅಂತ ಹೇಳ್ಬೋದು ಸರ್. ಇದ್ರ ಬೆಲೆ ಹೇಳಿಲ್ಲ ಸರ್ ನೀವು? ಸರ್ ಇದು ಮತ್ತೆ ಮಾಡಲ್ ಜಾಸ್ತಿ ಇದೆ. ಅವ್ರಿಗೆ ಬಂದು ನೋಡಿ ಸೆಲೆಕ್ಟ್ ಮಾಡ್ಕೊಂಡು ಯಾವ ಮಾಡಲ್ ಬೇಕಾ ತಗೊಂಡೋಗ್ಲಿ. ಒಂದ್ಸಲ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಹಾಕಿದ್ರು ಕೂಡ ತುಂಬಾ ವಿಡಿಯೋಸ್ ಇದಾವೆ, ಎಲ್ಲ ಕಳಿಸ್ಕೊಡ್ತೀವಿ. ನಿಮ್ಗೆ ಯಾವ ಮಾಡಲು ಯಾವ ರೇಂಜ್ ಬೇಕೆಲ್ಲ ನೀವು ಚೂಸ್ ಮಾಡಿ ತಗೊಳ್ಳಿ. ಬೆಸ್ಟ್ ಪ್ರೈಸ್ ಇದೆ ವೀಕ್ಷಕರೇ, ದಯವಿಟ್ಟು ನೀವು ಇದಕ್ಕೆ ಕಮೆಂಟ್ಸ್ ಮಾಡಲೇಬೇಕು. 5,500 ಬೆಸ್ಟ್ ಪ್ರೈಸು. ದೀಪಾವಳಿ ಆಫರ್ ಗೀಫರ್ ಎಲ್ಲ ಇರುತ್ತೆ. ಬೆಸ್ಟ್ ಫೈನಲ್ ಪ್ರೈಸ್ ಮಾಡ್ಕೊಡ್ತಾರೆ ನಮ್ಮ NR ಕಾರ್ಪೊರೇಷನ್ ಕಡೆಯಿಂದ. ಸರ್ ಎಲ್ಲಿಗೆ ಬರ್ಬೇಕು ಸರ್ ತಗೊಳ್ಳೋದಿದ್ರೆ? ಸರ್ ಬೆಂಗಳೂರಿನ KR ಪುರಮ್
ಪಕ್ಕದಲ್ಲಿ ಭಟ್ರಹಳ್ಳಿ ಅಂತ ನಮ್ಮ ಲೊಕೇಶನ್ ಕಳಿಸ್ಕೊಡ್ತೀವಿ. ನಮ್ಮ ಮೇಲೆ ನಂಬರ್ಸ್ ಇದೆ, ನೀವು ಅದರಲ್ಲಿ ಕಾಲ್ ಮಾಡೋ ಮುಖಾಂತರ ನಮ್ಮ ರೀಚ್ ಔಟ್ ಮಾಡ್ಬೋದು. ಮುಂಬೈಯಲ್ಲಿ ಒಂದು ಆಫೀಸು ಓಪನ್ ಮಾಡಿದ್ದೀವಿ ಸರ್, ಅಲ್ಲಿ ನೀವು ತಗೋಬೋದು. ಮತ್ತೆ ಇಲ್ಲಿ ನಮ್ಮ ಬೆಂಗಳೂರು KR ಪುರಂ ಅಲ್ದಿರ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿದೆ, ಅಲ್ಲಿ ಕೂಡ ತಗೋಬೋದು. ಹೈದರಾಬಾದ್ ಆಫೀಸ್ ಇದೆ, ಅಲ್ಲಿ ತಗೋಬೋದು ಸರ್. ಚಿಂತಾಮಣಿ, ಬೆಂಗಳೂರು, ಹೈದರಾಬಾದ್, ಇವಾಗ ಮುಂಬೈ ಎಲ್ಲ ಕಡೆ ಆಪ್ಷನ್ಸ್ ಇದೆ. ಎಲ್ಲ ಕಡೆ ಆಪ್ಷನ್ ಇದೆ ನೋಡಿ ವೀಕ್ಷಕರೇ. ಅಷ್ಟೇ ಅಲ್ಲದೆ ಮನೆ ಕುತ್ಕೊಂಡು ನೀವು ಆರ್ಡರ್ ಮಾಡ್ಬೋದು. ಇಲ್ಲ ಗುರು ನಮ್ಮ ಮಲ್ಟಿಪಲ್ ತಗೊಬೇಕು, 5 ಪೀಸು 10 ಪೀಸ್ ತಗೊಬೇಕು, ಒಂದ್ಸತಿ ನೋಡ್ಬಿಡೋಣ ಅಂತಂದ್ರೆ KR ಪುರಂ ಸರ್ಕಲ್ ಅಲ್ಲೇ ಇದೆ ಆಫೀಸ್, ಜಾಸ್ತಿ ದೂರ ಇಲ್ಲ ವೀಕ್ಷಕರು, ಎಲ್ಲ ಒಳಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆರಾಮಾಗಿ KR ಪುರಂ ಬನ್ನಿ, ಇಲ್ಲಿ ಈಸಿ ನೋಡ್ಕೊಳ್ಳಿ. ಡೆಮೋ ಬೇಕಾ ನಿಮಗೆ ಸರ್, ಡೆಮೋ ಕೂಡ ಕೊಡ್ತಾರೆ. ಆ ಡೆಮೋನು ತಗೊಂಡು ನಿಮಗೆ ಬೇಕಾದಷ್ಟು ಪೀಸನ್ನು ಹೋಲ್ಸೇಲಲ್ಲಿ ಇಲ್ಲಿಂದ ತಗೊಂಡು ಹೋಗ್ಬೋದು. ಸರ್ ಟೈಮಿಂಗ್ಸ್ ಏನು ಸರ್ ನಿಮ್ದು ಕಾಲ್ಸು ಮತ್ತೆ ಇಲ್ಲಿನ ಆಫೀಸ್ ಟೈಮಿಂಗ್ಸ್? ಸರ್ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಅವೈಲಬಿಲಿಟಿ ಇರುತ್ತೆ. 10 to 6. 10 to 6. ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಹೆಚ್ಚು ಕಡಿಮೆ ನಾವು ಯಾವುದೇ ಟೈಮಲ್ಲಿ ರೆಸ್ಪಾಂಡ್ ಮಾಡ್ತೀವಿ, ರೀಚ್ ಆಗೇ ಆಗ್ತದೆ. ಹೌದು ಸರ್, ಹೌದು. ಸೊ ಅಲ್ಲಿಂದ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಗತ್ಯನ ತಿಳಿಸ್ಕೊಟ್ರೆ ಪ್ರತಿ ಮನೆಗೂ ಕೂಡ ಇದನ್ನ ತಲುಪಿಸೋ ಜವಾಬ್ದಾರಿ NR ಕಾರ್ಪೊರೇಷನ್ದು. ಸರ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ಸ್ಟೋವ್ ಬಗ್ಗೆ ಹೇಳಿ ಸರ್, ಯೂಸೇಜ್ ಬಗ್ಗೆ ಹೇಳಿ ಸರ್ ನಮಗೆ. ಸರ್ ಇದು ಒಂದು ಮಿರಾಕಿಲ್ ಪ್ರಾಡಕ್ಟ್ ಅಂತಾನೆ ಹೇಳ್ತೀವಿ, ಮಾಮೂಲು ವಿಷಯ ಅಲ್ಲ. ಎಲ್ಲರಿಂದ ಆಗೋದಿಲ್ಲ ಸರ್. ನೀವು ಮಾರ್ಕೆಟಲ್ಲಿ ಎಷ್ಟೇ ಮಾಡಲ್ಸ್ ನೋಡಿ ರೆಡ್ ಫ್ಲೇಮ್ ತೋರಿಸ್ತಾರೆ ಸರ್. ಅದು ಮತ್ತೆ ಮನೆಯಲ್ಲಿ ಯಾರಾದ್ರೂ ಪಾತ್ರೆ ತೊಳಿತಾರೋ ಅವರಿಗೆ ನರಕ ಎತ್ತಿಟ್ಟಿರೋ ಸರ್ ತಗೊಂಡೋದ್ಮೇಲೆ. ಯಾಕೆಂದ್ರೆ ಬಡ್ಜೆಟ್ ಹೆವಿ ಅದು. ಮಾರ್ಕೆಟಲ್ಲಿ ನೀವು ಕಂಪೇರ್ ಮಾಡಿದಾಗ 50% ಕಡಿಮೆ ರೇಟಲ್ಲಿ ನಮ್ಮ ಹತ್ರ ಸಿಗುತ್ತೆ ಪ್ರಾಡಕ್ಟ್. ಓನ್ ಸ್ವಂತ ಡಿಸೈನ್, ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್. ಅದ್ರಲ್ಲಿ ಕಾಂಪ್ರಮೈಸ್ ಇಲ್ಲ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಸರ್. ಮತ್ತೆ ನಾವು ನಿಮಗೆ ಕಂಪನಿ ಕಡೆಯಿಂದ 10 ವರ್ಷ ವಾರಂಟಿ ಕೊಡ್ತೀವಿ. ಇದಲ್ಲದಿರ ಇನ್ನು ನೆಕ್ಸ್ಟ್ ನಾವು ರೀಲಾಂಚ್ ಅಂತ ಅನ್ಬೋದು. ಇನ್ನೂ ತುಂಬ ಪ್ರಾಡಕ್ಟ್ ಲಾಂಚ್ ಆಗ್ತಾ ಇದೆ ನಮ್ಮ ಕಂಪ್ನಿ ಕಡೆಯಿಂದ. ನೀವೆಲ್ಲರೂ ನಮಗೆ ತುಂಬ ಚೆನ್ನಾಗಿ ಆಧರಿಸ್ತಾ ಇದ್ದೀರಾ. ಇದೇ ಥರ ಆಧರಿಸ್ಬೇಕಂತ ಹೇಳಿ ನಾನು ನಿಮ್ಮ ಕಡೆ ಮನವಿ ಮಾಡ್ಕೊಳ್ತೀನಿ. ಸೂಪರ್ ಆಗಿ ಹೇಳಿದ್ರು ಸರ್. ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಮಾತಂತ ಹೇಳ್ಬೋದು. ದಯವಿಟ್ಟು ಗ್ಯಾಸ್ ಯೂಸ್ ಮಾಡಿ, ತುಂಬ ದುಡ್ಡನ್ನು ಖರ್ಚು ಮಾಡೋಕೆ ಹೋಗಬೇಡಿ. ಆ್ಯಂಡ್ ಇನ್ನು ಕೆಲವು ಜನ ಹೇಳ್ಬೋದು ಸರ್ ಏನು ಸರ್ ವುಡ್ಡು ಮರ ಕಡಿಬೇಕಾಗುತ್ತೆ, ಪ್ರಕೃತಿ ನಾಶ ಆಗುತ್ತೆ ಅಂದರೆ ನಿಮಗೆ ಅಲ್ಲಿರೋ ಮರ ಕಡ್ಕೊಬಂದು ಹಾಕಿ ಅಂತ ಇದ್ರಲ್ಲಿ ನಾನು ಯಾರು ಹೇಳ್ತಾ ಇಲ್ಲ. ಆಲ್ರೆಡಿ ಟಿಂಬರ್ ಯಾರ್ಡಲ್ಲಿ ವೇಸ್ಟ್ ಆಗಿ ಹುಳ ತಿಂತಾ ಇರುವಂಥ ಮರ ಬೇಕಾಗಿಲ್ಲ, ಬಿಸಾಕ್ತಾ ಇರ್ತಾರೆ. ಕೆಲವರು ಫ್ರೀ ಆಗಿ ಕೂಡ ಕೊಟ್ಬಿಡ್ತಾರೆ ನಿಮಗೆ. ಆ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಇವುಗಳಿಗೆಲ್ಲ ನಿಮಗೆ ಯಾರು ದುಡ್ಡು ತೊಗೊಳ್ಳೋದಿಲ್ಲ, ಗೊತ್ತಾಯ್ತಾ? 1 ರೂಪಾಯಿ 2 ರೂಪಾಯಿ 3 ರೂಪಾಯಿ KG ಲೆಕ್ಕದಲ್ಲಿ ಕೊಡ್ತಾರೆ. ಇವೆಲ್ಲ ವೇಸ್ಟ್ ಬಿಸಾಕೋ ಬದಲು ನಿಮ್ಮ ಮನೆ ಅಡಿಗೆ ರೆಡಿ ಆಗ್ತಾ ಇದೆ. ಹೊಸ ಮರ ಕಟ್ ಮಾಡಂತ ನಾವೇನ್ ಹೇಳ್ತಾ ಮಾಡೋ ಅವಶ್ಯಕತೆ ಇಲ್ಲ. ಈಗ ಯಾವ್ದಾದ್ರೆ ಒಂದು 2 ಇಟ್ಟಿಗೆ ಅಂಟಿಸ್ತೀವೋ ಅದರಲ್ಲಿ ನೀವು 100% ಯೂಸ್ ಮಾಡಿದ್ರೆ ಇದರಲ್ಲಿ 20% ಎಲ್ಲ ಅಡಿಗೆ ಆಗುತ್ತೆ ನೋಡಿ ಸರ್. ನೀವು ಅದರಲ್ಲಿ 1 kg ಹಾಕಿದ್ರೆ ಇದರಲ್ಲಿ 200 ಗ್ರಾಮ್ ಅಲ್ಲಿ ಅದೇ ಅಡಿಗೆ ತಯಾರಾಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ 80% ಸೇವ್ ಮಾಡ್ಕೊಳ್ತೀರಾ ಕಟ್ಟಿಗೆಯಲ್ಲಿ ಕೂಡ. ತುಂಬಾ ಜನ ಕೇಳ್ಬೋದು ಇಟ್ಟಿಗೆ ಇಟ್ಬಿಟ್ಟು ಹಾಕ್ಬೋದಲ್ವಾ? ಸೊ ಇಟ್ಟಿಗೆ ಹಾಕಿ ಹೊಗೆ ಎಬ್ಸಿ ಧೂಳು ಎಬ್ಸಿ ಅದನ್ನ ಮಾಡೋದಕ್ಕೆ ಬೇಡ ಪರಿಸರ ನಾಶ ಸರ್. ಅದು ಪರಿಸರ ನಾಶ. ಕಂಪ್ಲೀಟ್ಲಿ ಇಕೋ ಫ್ರೆಂಡ್ಲಿ. ಆನ್ ದ ಸ್ಪಾಟ್ ನಾವು ಯಾವ್ದೇ ಆಫೀಸರ್ಸ್ ಆಗ್ಬೋದು ಡೆಮೋ ತೋರಿಸ್ಕೊಡ್ತೀವಿ ಸರ್. ಇಷ್ಟು ಹೊಗೆ ಬರ್ತೀರಿ ನಾವು ಅಣಿಸಿ ತೋರಿಸ್ತೀವಿ. ಏರ್ ಪೊಲ್ಯೂಷನ್ ಕೂಡ ಆಗಲ್ಲ ಇದರಲ್ಲಿ, ಅದು ತುಂಬಾ ಇಂಪಾರ್ಟೆಂಟ್ ವೀಕ್ಷಕರ. ಸೊ ಯಾರ್ಯಾರು ಪೊಲ್ಯೂಷನ್ ಬಗ್ಗೆ ಮಾತಾಡ್ತೀರಾ, ಯಾರ್ಯಾರು ಈಕೋ ಫ್ರೆಂಡ್ಲಿ ಬಗ್ಗೆ ಮಾತಾಡ್ತೀರಾ ಅವರು ತಿಳ್ಕೊಳ್ಳಿ. ಏರ್ ಪೊಲ್ಯೂಷನ್ಸ್ ಇಲ್ಲ, ನೀವು ವೇಸ್ಟ್ ಆಗಿರುವಂಥ ವುಡ್ಡನ್ನು ತಂದು ಇಲ್ಲಿ ಯೂಸ್ ಮಾಡ್ಬೋದು. ಅಪ್ ಟು 100% ವರೆಗೆ ಇದನ್ನು ನೀವು ಕಂಪ್ಲೀಟ್ ಯೂಸ್ ತೆಗಿಬೋದು. ನೀವೇನಾದರೂ ಮಾಮೂಲಿ ಒಲೆಯಲ್ಲಿ ಹಾಕಿದ್ರೆ ಇದು ಅರ್ಧಂಬರ್ಧ ಸುಡೋದು ಕಷ್ಟ ಅಂತ ಅನ್ಕೊಂತೀನಿ. ಡೆಫಿನೆಟ್ಲಿ ಇದಕ್ಕೊಂದು ಥಮ್ಸ್ ಅಪ್ ಇರುತ್ತೆ ವೀಕ್ಷಕರೇ. ದಯವಿಟ್ಟು ಪರ್ಚೇಸ್ ಮಾಡೋದನ್ನು ಮರಿಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಪ್ರಾಡಕ್ಟನ್ನು ಕಮ್ಮಿ ಬೆಲೆಯಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.